ನಮ್ಮನ್ನು ಆಹ್ವಾನಿಸಿದಂತಹ ಥಿಯೋಸಾಫಿಕಲ್ ಸೊಸೈಟಿಯ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷತಃ ಹಿರಿಯ ಸೋದರಿ ಮೇನಕಾ ರಂಗನಾಥ್ ಅವರು ಮತ್ತು ಅವರ ಕುಟುಂಬದವರಿಗೂ ಮತ್ತು ಶ್ರೀಮತಿ ಸುಷ್ಮಾ ವೆಬರ್ ಅವರಿಗೂ ನಮ್ಮ ನಮನಗಳನ್ನು ತಿಳಿಸುತ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಗೀತ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಈ ಒಂದು ಉಪನ್ಯಾಸದ ಶೀರ್ಷಿಕೆ ವಿಕಸಿತ ಮಾಡೆನ್ನ ಆಂತರ್ಯವನು. ಕೇಳಿದಿರ ಎಂದಾದರೂ ಇಂಥ ಒಂದು ಶೀರ್ಷಿಕೆಯನ್ನ? ಈ ಶೀರ್ಷಿಕೆಯ ಅರ್ಥ ಏನು? ವಿಕಸಿತ ಮಾಡೆನ್ನ ಆಂತರ್ಯವನು ಅನ್ನೋದು ಕುವೆಂಪುರವರು ಬರೆದಂತಹ ಒಂದು ಕವನದ ಪ್ರಾರಂಭದ ಸಾಲು. ಏನಿದರ ಅರ್ಥ? ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ. ಏನಂತ ಪ್ರಾರ್ಥನೆ ಮಾಡ್ತಿದ್ದೀವಿ? ಹೇ ಭಗವಂತ, ನನ್ನ ಆಂತರ್ಯವನ್ನು, ನನ್ನ ಮನಸ್ಸನ್ನು ವಿಕಸಿತಗೊಳಿಸು. ಹಾಗಾದರೆ ನನ್ನ ಮನಸ್ಸು ವಿಕಸಿತವಾಗಿಲ್ವಾ? ಬಹಳ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಸಂಕುಚಿತವಾಗೇ ಇರುತ್ತೆ, ವಿಕಸಿತವಾಗಿರುವುದಿಲ್ಲ. ಅಪರೂಪದ ಕೆಲವು ಸಂದರ್ಭಗಳಲ್ಲಿ ಮನಸ್ಸು ವಿಕಸಿತಗೊಳ್ಳುತ್ತೆ. ಇಲ್ಲ ಅಂದ್ರೆ ಕೆಳಮಟ್ಟದ ಆಲೋಚನೆಗಳು, ಕೆಳಮಟ್ಟದ ಭಾವನೆಗಳಲ್ಲೇ ಮನಸ್ಸು ಸದಾ ತೊಡಗಿಕೊಂಡಿರುತ್ತೆ. ಹಾಗಾಗಿ ನಮ್ಮ ಪ್ರಜ್ಞೆ ಸಹ ಕೆಳಮಟ್ಟದಲ್ಲೇ ಇರುತ್ತೆ. ಕುವೆಂಪುರವರು ಭಗವಂತನನ್ನ ಬೇಡ್ಕೋತಿದ್ದಾರೆ, ಹೇ ಭಗವಂತ, ನನ್ನ ಮನಸ್ಸನ್ನ ವಿಕಸಿತಗೊಳಿಸು. ವಿಶಾಲ ಮನಸ್ಸನ್ನ ಹೊಂದಿದ ವ್ಯಕ್ತಿಯನ್ನಾಗಿ ನನ್ನ ಮಾಡು. ನನ್ನಲ್ಲಿರುವಂತಹ ಕೆಳಮಟ್ಟದ ಆಲೋಚನೆಗಳನ್ನ, ಭಾವನೆಗಳನ್ನ ತೊಲಗಿಸಿಬಿಡು. ನನ್ನ ಪ್ರಜ್ಞೆಯನ್ನ ಊರ್ಧ್ವಮುಖವಾಗಿ ಏರಿಸು, ಮೇಲೇರಿಸು ಅಂತ. ಇರಲಿ, ಇದರ ಬಗ್ಗೆ ಮತ್ತಷ್ಟು ಇನ್ನಷ್ಟು ಮುಂದೆ ತಿಳ್ಕೊಳ್ತಾ ಹೋಗೋಣ. ಉಪನ್ಯಾಸದ ಪ್ರಾರಂಭದಲ್ಲಿ ನಾನು ಒಂದು ಪ್ರಸಂಗವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೇನೆ. ಇದೊಂದು ದೃಷ್ಟಾಂತ ಅಂತ ಬೇಕಾದರೂ ಹೇಳ್ಬೋದು. ಈ ದೃಷ್ಟಾಂತದ ಮೂಲಕ ಸಂಕುಚಿತ ಮನಸ್ಸಂದ್ರೆ ಏನು, ವಿಕಸಿತ ಮನಸ್ಸಂದ್ರೆ ಏನು, ಯಾಕಾಗಿ ನಾವು ಭಗವಂತನನ್ನ ವಿಕಸಿತ ಮಾಡೆನ್ನ ಆಂತರ್ಯವನು ಅಂತ ಯಾಚಿಸಿಕೊಳ್ಳಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಹಿಂದೆ ಒಂದು ಕಾಲದಲ್ಲಿ ವೇದಾಂತ ದೇಶಿಕರು ಅಂತ ಒಬ್ಬ ಶ್ರೇಷ್ಠ ಅನುಭವಿಗಳಿದ್ದರು. ಅವರ ಮೊದಲ ಹೆಸರು ಆಚಾರ್ಯ ವೆಂಕಟನಾಥರು. ಅವರು ಶ್ರೀರಂಗಂನ ಬಳಿ ಇರುವಂತಹ ಒಂದು ಹಳ್ಳಿಯಲ್ಲಿ ಅಥವಾ ಅಗ್ರಹಾರದಲ್ಲಿ ವಾಸ ಮಾಡ್ತಿದ್ರು. ಈ ವೇದಾಂತ ದೇಶಿಕರು ಮಹಾನ್ ಜ್ಞಾನಿಗಳು, ಶ್ರೇಷ್ಠ ಸಾಧಕರು. ವಿಶಿಷ್ಟಾದ್ವೈತ ಪಂಥದಲ್ಲಿ ರಾಮಾನುಜಾಚಾರ್ಯರನ್ನ ಬಿಟ್ಟರೆ ಬಹಳ ಪ್ರಖ್ಯಾತಿಯನ್ನು ಹೊಂದಿದಂತಹ ಒಬ್ಬ ಸಾಧಕರು ಇವರು. ವೇದಾಂತಕ್ಕೆ ಸಂಬಂಧಿಸಿದಂತೆ ಹಲವಾರು ಗ್ರಂಥಗಳನ್ನು ಬರೆದಿದ್ದರು. ಬಹಳ ಸರಳ ಜೀವಿಗಳು, ಪ್ರಸನ್ನ ಮುಖ, ಪ್ರಶಾಂತ ಚಿತ್ತ, ನುಡಿಗಳಲ್ಲಿ ಭಕ್ತಿ ರಸ, ಮಾಡುವ ಕೆಲಸದಲ್ಲಿ ತನ್ಮಯತೆ, ಇದು ಅವರ ವ್ಯಕ್ತಿತ್ವ.
ಪ್ರಸನ್ನತೆ ಅಧ್ಯಾತ್ಮದ ಒಂದು ಮುಖ್ಯ ಲಕ್ಷಣ. ಒಳಿತಾಗಲಿ ಕೆಡಕಾಗಲಿ ಪ್ರಸನ್ನ ಚಿತ್ತದಿಂದ ಇರೋದು. ಎಷ್ಟು ಕಷ್ಟ ಗೊತ್ತಾ? ಬೆಳಿಗ್ಗೆಯಿಂದ ರಾತ್ರಿ ತನಕ ಮೂಡ್ ಟೆಸ್ಟ್ ಅಂತ ನಾವು ಮಾಡೋದಾದ್ರೆ ನಮ್ಮ ಮೂಡ್ ಕೆಳಗೆ ಬೀಳುತ್ತೆ, ಮೇಲೆ ಹೇಳುತ್ತೆ, ಕೆಳಗೆ ಬೀಳುತ್ತೆ, ಮೇಲೆ ಹೇಳುತ್ತೆ. ಯು ಕ್ಯಾನ್ ಸಿ ಎ ಲಾಟ್ ಆಫ್ ಪೀಕ್ಸ್ ಅಂಡ್ ಟ್ರಫ್ಸ್. ಹೌದಾ ಅಲ್ವಾ? ವೇದಾಂತ ದೇಶಿಕರು ಪ್ರಸನ್ನ ಚಿತ್ತರು, ಪ್ರಶಾಂತ ಮನಸ್ಸನ್ನು ಹೊಂದಿರೋರು, ಸದಾ ನಗುಮುಖ, ಮಾತನಾಡಿದರೆ ಭಕ್ತಿ ರಸ, ಮಾಡೋ ಕೆಲಸದಲ್ಲಿ ತನ್ಮಯತೆ. ಒಂದು ಬಹಳ ಅಪೂರ್ವವಾದ ವ್ಯಕ್ತಿತ್ವವಿತ್ತು ಅವರಲ್ಲಿ. ಅಂತಹ ಮಹಾನುಭಾವರ ಜೀವನದಲ್ಲಿ ನಡೆದ ಒಂದು ಘಟನೆ. ವೇದಾಂತ ದೇಶಿಕರು ವಾಸವಿದ್ದಂತಹ ಊರಿನಲ್ಲೇ ಇವರ ಜನಪ್ರಿಯತೆಯನ್ನು ಕಂಡು ಬಹಳವಾಗಿ ಅಸೂಯೆ ಪಡ್ತಿದ್ದ, ಕರುಬುತ್ತಿದ್ದ 4 ಇತರ ಪಂಡಿತರಿದ್ದರು. ಹೇಗಾದರೂ ಮಾಡಿ ಈ ದೇಶಿಕರನ್ನ ಊರು ಬಿಡಿಸದೆ ಹೋದರೆ ನಮಗೆ ಉಳಿಗಾಲವಿಲ್ಲ ಅಂತ ಅವರ ಅನಿಸಿಕೆ. ಕಾರಣ ಅಷ್ಟೊಂದು ಪ್ರಖ್ಯಾತಿಯನ್ನ ಪಡೆದಿದ್ರು ಈ ವೇದಾಂತ ದೇಶಿಕರು, ಮಹಾಸಾಧಕರು. ಮನುಷ್ಯ ಹಾಗೆ, ಯಾರಾದರೂ ಮೇಲ್ ಹೋದ್ರೆ ಅದನ್ನ ಸಹಿಸೋದಿಲ್ಲ. ಯಾರಾದರೂ ಕೆಳಗೆ ಬಿದ್ದಿದ್ರೆ ಕೈ ಕೊಟ್ಟವರನ್ನ ಹಿಡಿದು ಮೇಲೆತ್ತೋದಿಲ್ಲ. ಇದು ಮನುಷ್ಯ ಸಹಜ ಸ್ವಭಾವ ಅಂತ ಅನ್ಸುತ್ತೆ. ಆತನಲ್ಲಿರುವಂಥ ಕೆಳಮಟ್ಟದ ಗುಣಗಳು, ಕೆಳಮಟ್ಟದ ನಡತೆ, ಕೆಳಮಟ್ಟದ ಆಲೋಚನೆಗಳಿವು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಇವರನ್ನ ಈ ಊರಿಂದ ಓಡಿಸ್ಬೇಕಂದ್ರೆ ಇವ್ರಿಗೆ ಅವಮಾನವಾಗುವಂತೆ ಮಾಡಬೇಕು. ಆಗ ಅವರೇ ಊರನ್ನ ಬಿಟ್ಟು ಹೊರಟು ಹೋಗ್ತಾರೆ ಅಂತ ಒಂದು ನಿರ್ಧಾರಕ್ಕೆ ಬಂದರು. ಒಂದು ಉಪಾಯವನ್ನ ಮಾಡಿದ್ರು. ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡ್ರು. ಒಂದು ದಿವಸ ರಾತ್ರಿ, ನಡುರಾತ್ರಿ, ಬಹಳ ಕತ್ತಲು, ದೇಶಿಕರ ಮನೆಯ ಬಳಿ ಬಂದರು. ಬಂದವರೇ ಅವರ ಮನೆಯ ಮುಂದೆ 4 ಹಗ್ಗಗಳನ್ನು ಸಮಾನಾಂತರವಾಗಿ ಕಟ್ಟಿದ್ರು. ದ್ವಾರದ ಮುಂದೆ ಕಟ್ಟಿದ್ರು. ಆ ಹಗ್ಗಗಳಿಗೆ ಅವರ ಚಪ್ಪಲಿಗಳನ್ನು ನೇತಾಕಿದ್ರು. 4 ಜನ ಪಂಡಿತರು ಚಪ್ಪಲಿಗಳನ್ನು ನೇತಾಕಿ ಅಲ್ಲೇ ಬಚ್ಚಿಟ್ಕೊಂಡ್ರು. ಅಲ್ಲೇ ಒಂದು ಮರೆಯಲ್ಲಿ ಅವಿತುಕೊಂಡ್ರು. ನೋಡ್ತಾ ಇದ್ದಾರೆ, ಬರಲಿ ಅವರು ಹೊರಗೆ, ಚಪ್ಪಲಿ ಸೇವೆ ಆಗತ್ತೆ ಇವತ್ತು ಅಂತ. ದೇಶಿಕರು ಬೆಳಿಗ್ಗೆ 4 ಗಂಟೆ ಬ್ರಾಹ್ಮಿ ಮುಹೂರ್ತ ಎದ್ದು ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕಾವೇರಿ ನದಿಗೆ ಹೋಗೋದು ಅವರ ಪದ್ಧತಿ. ಸ್ನಾನಕ್ಕೆ ಹೋಗಿ ಸಂಧ್ಯಾ ವಂದನೆಯನ್ನು ಮಾಡಿ ಹಿಂತಿರುಗಿ ಬರ್ತಿದ್ರು. ದೇವಸ್ಥಾನದಲ್ಲಿ ಪೂಜೆಯನ್ನು, ಪ್ರಾರ್ಥನೆಯನ್ನು ಸಲ್ಲಿಸಿ ಬರ್ತಿದ್ರು ಮನೆಗೆ. 4 ಗಂಟೆಗೆ ಎದ್ದು ಬಾಗಿಲು ತೆಗೆದು ಹೊರಗಡೆ ಬರ್ತಾರೆ. ಈ 4 ತಗಲಿ ಹಾಕಿದ್ದ ಚಪ್ಪಲಿಗಳಿತ್ತಲ್ಲ, ನೇತು ಹಾಕಿದ ಚಪ್ಪಲಿಗಳು ಹೊರಗೆ ಬಂದ್ರೆ ರಪರಪನೆ ಅವರ ತಲೆಗೆ ಹೊಡಿತು. ಅವರಿಗೆ ಒಂದು ನಿಮಿಷ, ಒಂದು ಕ್ಷಣ ಅವಕ್ಕಾದ್ರು. ಆದರೆ ತಕ್ಷಣ ಅವರಿಗೆ ಅರ್ಥ ಆಯಿತು, ಇದು ಯಾರೋ ನಡೆಸಿರುವ ಹುನ್ನಾರವಿರುತ್ತೆ ಅಂತ ಅರ್ಥ ಆಯಿತು. ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಮೂಡಿ ಬಂತು. ಆ ಮುಗುಳ್ನಗೆಯ ಜೊತೆಗೆ ಒಂದು ನುಡಿಮುತ್ತು ಹೊರಬಂತು. ಏನು ಗೊತ್ತಾ ಆ ನುಡಿಮುತ್ತು? ಕೇಚಿತ್ ಜ್ಞಾನಾವಲಂಬಿನಃ ಕೇಚಿತ್ ಕರ್ಮಾವಲಂಬಿನಃ ವಯಂತು ಹರಿದಾಸಾನಾಂ ಪಾದರಕ್ಷಾವಲಂಬಿನಃ. ಅಂದರೆ ಈ ಜಗತ್ತಿನಲ್ಲಿ ಕೆಲವರು ಜ್ಞಾನ ಯೋಗವನ್ನು ಅನುಸರಿಸ್ತಾರೆ, ಇನ್ನು ಕೆಲವರು ಕರ್ಮ ಮಾರ್ಗವನ್ನು ಅವಲಂಬಿಸ್ತಾರೆ. ಆದರೆ ನಾವು ಮಾತ್ರ ಹರಿದಾಸರ ಪವಿತ್ರ ಪಾದರಕ್ಷಗಳನ್ನೇ ಅವಲಂಬಿಸಿದ್ದೇವೆ ಅಂತ.
ಅಲ್ಲೇ ಅವಿತ್ಕೊಂಡು ಕೇಳ್ಕೊತಿದ್ರಲ್ಲ ಆ 4 ಜನ ಪಂಡಿತರು, ಅವರಿಗೆ ಬಹಳ ಪಶ್ಚಾತ್ತಾಪವಾಗೋಯ್ತು. ಅಜ್ಞಾನದ ಕತ್ತಲು ಕಳೆದು ಹೋಗಿತ್ತು. ನೋಡಿ, ಅವರು ಪಂಡಿತರು, ಸಾಧಾರಣ ಮನುಷ್ಯರಲ್ಲ, ಸಾಕಷ್ಟು ಜ್ಞಾನ ಸಂಪಾದಿಸಿರೋರು. ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ಅಸೂಯೆ, ಒಂದು ಈರ್ಷ್ಯೆ ಅವರನ್ನು ಕಾಡ್ತಾ ಇದೆ ಅಷ್ಟೆ. ಈ ಜಗತ್ತಿನಲ್ಲಿ ಯಾರೂ ಪೂರ್ತಿಯಾಗಿ ಒಳ್ಳೆಯವರಲ್ಲ, ಯಾರು ಪೂರ್ತಿಯಾಗಿ ಕೆಟ್ಟವರು ಅಲ್ಲ. ಒಳಿತು ಕೆಡುಕುಗಳ ಮಿಶ್ರಣವೇ ಮಾನವ. ಇವರು ಜ್ಞಾನಿಗಳು, ಸಾಕಷ್ಟು ತಿಳ್ಕೊಂಡಿದ್ದವರು. ಎಲ್ಲೋ ಒಂದು ನ್ಯೂನತೆ ಇದೆ. ಆ ಸಂದರ್ಭದಲ್ಲಿ ಅವರಿಗೆ ಪಶ್ಚಾತ್ತಾಪ ಯಾಕಾಯ್ತು ಅಂತಂದ್ರೆ, ಅವರ ಮನಸ್ಸು ಸಂಕುಚಿತವೇ ಆಗಿದ್ರೂ, ಈರ್ಷ್ಯೆ ತುಂಬಿದ್ರೂ ಸತ್ಯವನ್ನ ಸ್ವೀಕರಿಸುವ ಒಂದು ಅಂಶ ಇತ್ತು ಅವರಲ್ಲಿ. ತಕ್ಷಣ ಆ ಮಾತುಗಳು ಅವರ ಮನಸ್ಸಿನ ಕದವನ್ನ ತಟ್ಟಿ, ಹೃದಯದ ಅಂತರಾಳವನ್ನ ಕಲಕಿ, ಅವರಿಗೆ ತಮ್ಮ ತಪ್ಪಿನ ಗೋಚರವಾಯಿತು. ಅವ್ರಿಗನ್ನಿಸ್ತು, ನಾವೆಷ್ಟು ಕುಬ್ಜರು. ಕುಬ್ಜರು ಅಂತಂದ್ರೆ ನಾವೆಷ್ಟು ನೀಚರು, ಎಷ್ಟು ಸಣ್ಣವರು. ನಾವು ಅಪಕಾರವನ್ನೇ ಮಾಡಿದ್ರು ನಮ್ಮ ಅಪಕಾರವನ್ನ ಸ್ವೀಕರಿಸಿ ನಮಗ ಆಶೀರ್ವಾದವನ್ನ ನೀಡ್ತಿದಾರಲ್ಲ ಈ ದೇಶಿಕರು, ಅವ್ರು ಎಷ್ಟು ಎತ್ತರದವರು ಅನ್ನೋ ಅರಿವು ಅವರಿಗಾಗಿತ್ತು. ಆ 4 ಜನ ಪಂಡಿತರು ಪಶ್ಚಾತ್ತಾಪಕ್ಕೆ ಸಿಲುಕಿ ಕಣ್ಣೀರಿಡುತ್ತಾ ದೇಶಿಕರ ಪಾದಗಳಿಗೆ ಬಿದ್ದು ಕ್ಷಮೆಯನ್ನ ಯಾಚಿಸಿದರು. ಇದರಲ್ಲಿ ವಿಕಸಿತ ಮನಸ್ಸು ಯಾರದು, ಸಂಕುಚಿತ ಮನಸ್ಸು ಯಾರದು? ವಿಕಸಿತ ಮನಸ್ಸು ಅಪಕಾರಕ್ಕೂ ಉಪಕಾರವನ್ನೇ ಎಸಗುತ್ತೆ. ವಿಕಸಿತ ಮನಸ್ಸು ಶಾಂತಿ, ಪ್ರೇಮ, ಪ್ರೀತಿ, ಕರುಣೆ, ದಯೆ, ವಾತ್ಸಲ್ಯ, ಮಮತೆ, ಸ್ನೇಹ ಇಂತಹ ಎತ್ತರದ ಗುಣಗಳನ್ನು ಹೊಂದಿರುತ್ತೆ. ಆದರೆ ಸಂಕುಚಿತ ಮನಸ್ಸು ಕೋಪ, ಕ್ರೋಧ, ದ್ವೇಷ, ಅಸೂಯೆ, ಮತ್ಸರ, ವಂಚನೆ ಇಂತಹ ಬೇಸ್ ಥಾಟ್ಸ್ ಅಂದರೆ ಕೆಳಮಟ್ಟದ ನೀಚ ಮಟ್ಟದ ಆಲೋಚನೆಗಳನ್ನು, ಭಾವನೆಗಳನ್ನು ಹೊಂದಿರುತ್ತೆ. ಅಸೂಯೆ, ಕೋಪ, ಕ್ರೋಧ ಇವೆಲ್ಲ ಆಸುರಿ ಗುಣಗಳು. ಅವು ನಮ್ಮ ಆಂತರ್ಯವನ್ನು ಸಂಕುಚಿಸಿ ಬಿಡುತ್ತವೆ. ನಮ್ಮ ಕೋಪ ಇಲ್ವಾ? ಎಷ್ಟು ವರ್ಷಗಳಿಂದ ಬರ್ತೀವಿ ನಾವು ಇಲ್ಲಿಗೆ, ಎಷ್ಟು ಸತ್ಸಂಗಗಳಲ್ಲಿ ಭಾಗವಹಿಸಿದೀವಿ ನಾವು, ಎಷ್ಟು ಸತ್ಸಂಗಗಳನ್ನು ನಡೆಸ್ಕೊಟ್ಟಿದ್ದೀವಿ ನಾವು. ಕೋಪ ಇಲ್ವಾ? ಇದೆ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ, ಸಿಡುಕುತನ, ಕ್ರೋಧ, ಅಸೂಯೆ, ಮತ್ಸರ ಇವೆಲ್ಲ ಇದೆ. ಅಂದರೆ ಅರಿಷಡ್ ವರ್ಗಗಳ ದಾಸರಾಗಿದ್ದೀವಿ ನಾವು. ಈ ಅರಿಷಡ್ ವರ್ಗಗಳೇ ಮನಸ್ಸನ್ನ ಸಂಕುಚಿಸಿ ಕುಬ್ಜವನ್ನಾಗಿ ಮಾಡೋದು. ಈ ಕೆಳಮಟ್ಟದ ಆಲೋಚನೆಗಳು ಕ್ಷಣ ಮಾತ್ರದಲ್ಲಿ ನಮ್ಮಿಂದ ನೀಚಾತಿ ನೀಚ ಕಾರ್ಯವನ್ನ ಮಾಡಿಸಿಬಿಡುತ್ತವೆ. ನಮ್ಮಲ್ಲಿನ ಮೃಗತ್ವ ಮೇಲೆದ್ದು ನಮ್ಮನ್ನ ಚಾರಿತ್ರ್ಯಹೀನರನ್ನಾಗಿ ಮಾಡಿಬಿಡುತ್ತೆ. ಇದೇ ಆಗಿದ್ದು. ಇತ್ತೀಚೆಗೆ ನೀವು ಟಿವಿಗಳಲ್ಲಿ ನೋಡ್ತಿದ್ದೀರಲ್ಲ, ದರ್ಶನ್ ಎಂಬ ಒಬ್ಬ ಸಿನಿ ನಟನಿಂದ ಆದಂತಹ ಒಂದು ಅಪಕೃತ್ಯ. ಆತ ಕೆಟ್ಟವನು ಅಂತನೂ ಅಲ್ಲ, ಒಳ್ಳೆಯವನು ಅಂತನೂ ಅಲ್ಲ, ಒಳಿತು ಕೆಡುಕು ಎರಡೂ ಇದೆ. ಬಟ್ ಆ ಕ್ಷಣದಲ್ಲಿ ಏನಾಯ್ತು? ಆತನ ಮನಸ್ಸಿನ ತುಂಬ ಆ ಕೆಟ್ಟ ಆಸುರಿ ಗುಣಗಳೇ ಮೇಲೆದ್ದು ಬಿಡ್ತು. ಹೌದಾ ಅಲ್ವಾ? ಸೊ
ಅದೇ ನಮ್ಮ ಮನದಲ್ಲಿ ದೈವಿ ಗುಣಗಳು ಪ್ರೇಮ, ಕರುಣೆ, ತ್ಯಾಗ, ಶಾಂತಿ ನೆಲೆಸಿದ್ದೇ ಆದರೆ ನಾವು ಸದಾ ಪ್ರಶಾಂತ ಚಿತ್ತವನ್ನು ಹೊಂದಿರ್ತೇವೆ. ಹಾಗಾದ್ರೆ ಏನಾಗಬೇಕು? ನಮ್ಮ ಮನಸ್ಸು ಸಂಸ್ಕರಿಸಲ್ಪಡಬೇಕು. ಮನಸ್ಸು ಸಂಸ್ಕರಿಸಲ್ಪಡೋದು ಅಂದರೆ ಆಸುರಿ ಗುಣಗಳನ್ನು ನಾವು ವ್ಯರ್ಜಿಸಬೇಕು, ಕಳ್ಕೋಬೇಕು. ದೈವಿ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಆಗ ನಮ್ಮ ಮನಸ್ಸು, ನಮ್ಮ ಆಂತರ್ಯ ವಿಕಸಿಸುತ್ತೆ. ನೋಡಿ, ಸಂದೇಶ ಏನು ಅಂದರೆ, ಈ ಉಪನ್ಯಾಸದ ಸಂದೇಶ ಮನಸ್ಸು ವಿಕಸಿಸಬೇಕು, ವಿಶಾಲವಾಗಬೇಕು. ಇವನಾರವ ಇವನಾರವ, ಇವ ನಮ್ಮವ, ಇವ ನಮ್ಮವ. ಯಾರು ಹೇಳಿದ್ದಿ ಮಾತನ್ನ? ಬಸವಣ್ಣನವರು. ಪ್ರತಿಯೊಬ್ಬರನ್ನು ಬಾಚಿ ತಬ್ಬಿಕೊಳ್ಳುವಂತಹ ಒಂದು ಮನೋಭಾವ ಬೆಳಿಬೇಕು. ಉದಾರ ಚರಿತ್ರಾನಾಂ ವಸುದೈವ ಕುಟುಂಬಕಂ. ಯಾವ ವ್ಯಕ್ತಿ ಉದಾತ್ತ ಸ್ವಭಾವವನ್ನು ಹೊಂದಿರ್ತಾನೋ ಆತನಿಗೆ ಈ ವಸುದೆ, ಈ ಪೃಥ್ವಿಯಲ್ಲಿರೋ ಎಲ್ಲರೂ ಅವನ ಕುಟುಂಬದ ಸದಸ್ಯರೇ. ಅವನ ಪ್ರಕಾರ ಈ ಪೃಥ್ವಿಯೇ ಒಂದು ಕುಟುಂಬ, ಇಲ್ಲಿ ವಾಸ ಮಾಡ್ತಿರೋವರೆಲ್ಲ ನನ್ನ ಕುಟುಂಬದ ಸದಸ್ಯರೇ, ಅವರೆಲ್ಲ ನನ್ನ ಸೋದರರೇ. ವಿಶ್ವಭ್ರಾತೃತ್ವದ ಸಂಕಲ್ಪ ಅದು ವಿಕಾಸ ಹೊಂದಿದ ಮನಸ್ಸು. ಮನಸ್ಸು ವಿಕಸಿಸಬೇಕು, ಸಂಕುಚಿಸಬಾರದು. ಅಂತಹ ವಿಕಸಿತ ಮನಸ್ಸನ್ನು ನನಗೆ ನೀಡು ಅಂತ ಭಗವಂತನನ್ನ ಕುವೆಂಪು ಅವರು ಈ ಒಂದು ಕವನದಲ್ಲಿ ಬೇಡ್ಕೊಳ್ತಾರೆ. ಈಗ ಆ ಒಂದು ಕವನವನ್ನು ನಿಮಗೆ ಜ್ಯೋತಿಯವರು ನೀಡುತ್ತಾರೆ. ವಿಕಸಿತ ಮಾಡೆನ್ನ ಅಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ ವಿಕಸಿತ ಮಾಡೆನ್ನ ಅಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ ನಿರ್ಮಲವಾಗಿಡು ಉಜ್ವಲ ಮಾಡು ನಿರ್ಮಲವಾಗಿಡು ಉಜ್ವಲ ಮಾಡು ಸುಂದರವಾಗಿಡು ಹೇ ಸುಂದರವಾಗಿಡು ಹೇ ವಿಕಸಿತ ಮಾಡೆನ್ನ ಅಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ ಜಾಗೃತನಾಗಿಡು ಉದ್ಧಾರ ಮಾಡು ಜಾಗೃತನಾಗಿಡು ಉದ್ಧಾರ ಮಾಡು ನಿರ್ಭಯನಾಗಿಡು ಹೇ ನಿರ್ಭಯನಾಗಿಡು ಹೇ ಸನ್ಮಂಗಳ ಕೊಡು ನಿರಾಲಸನಾಗಿಡು ಸನ್ಮಂಗಳ ಕೊಡು ನಿರಾಲಸನಾಗಿಡು ಮಹತೋ ಮಹೀಯನೇ ಮಹತೋ ಮಹೀಯನೇ ವಿಕಸಿತ ಮಾಡೆನ್ನ ಅಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ ಸರ್ವಸಂಗವನು ಸಾರ್ಥಕ ಮಾಡು ಸರ್ವಸಂಗವನು ಸಾ
ಚರಣದಿ ನಿಲ್ಲಿಸು ಚಿತ್ತವ ನಿನ್ನ ಚರಣದಿ ನಿಲ್ಲಿಸು ಚಿತ್ತವ ಅಂತರ್ಯಾಮಿಯೇ ವಿಕಸಿತ ಮಾಡೆನ್ನ ಅಂತರ್ಯವನು ಅಂತರ್ಯಾಮಿಯೇ ಅಂತರ್ಯಾಮಿಯೇ. ಕುವೆಂಪುರವರು ನಮ್ಮ ರಾಷ್ಟ್ರ ಕವಿಗಳು. ಜೀವನದ ಕೊನೆಯ ಪರ್ವದಲ್ಲಿ ಅವರು ಸ್ವಾಮಿ ಶಿವಾನಂದರ ಶಿಷ್ಯರಾಗ್ತಾರೆ. ರಾಮಕೃಷ್ಣ ಮಠದ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಬಹಳ ಅಧ್ಯಾತ್ಮ ಜೀವಿಗಳಾಗ್ಬಿಡ್ತಾರೆ. ಆಗಲೇ ಅವರು ಬರೆದದ್ದು ಒಂದು ಸುಂದರವಾದ ಗ್ರಂಥ, ಗುರುವಿನೊಡನೆ ದೇವರಡಿಗೆ. ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ ನೋಡಿ, ಗುರುವಿನೊಡನೆ ದೇವರಡಿಗೆ. ಭಾಗ 1 ಭಾಗ 2. ಬಹಳ ವರ್ಷಗಳ ಹಿಂದೆ ನಾನು ಒಂದು 2-3 ಸಲ ಓದಿದ್ದೆ ಆ 2 ಪುಸ್ತಕಗಳು. ಬಹಳ ಸುಂದರವಾದ ಗ್ರಂಥಗಳು. ಆ ಹಂತದಲ್ಲಿ ಅವರು ಬರೆದಂತಹ ಕವನ ಇದು. ಈ ಕವನದಲ್ಲಿ ಅವರು ಭಗವಂತನನ್ನ ಏನಂತ ಬೇಡ್ಕೋತಾ ಇದ್ದಾರೆ? ಅವರು ಭಗವಂತನನ್ನ, ಎಲ್ಲೋ ಇರೋ ಭಗವಂತನನ್ನ ಹುಡುಕ್ತಾ ಇಲ್ಲ. ಅವರು ಭಗವಂತನನ್ನ ಅಂತರ್ಯಾಮಿಯಾಗಿ ನೋಡ್ತಿದ್ದಾರೆ. ನನ್ನೊಳಗೆ ಹುದುಗಿರುವಂತಹ ಭಗವಂತನೇ, ಅಂತರ್ಯಾಮಿಯೇ, ಏನು ಕೊಡು ನನಗೆ? ವಿಕಸಿತ ಮಾಡು ನನ್ನ ಮನಸ್ಸನ್ನ. ನಾವು ನಮ್ಮ ಅಂತರ್ಯಾಮಿಯನ್ನ ಸಂಬೋಧಿಸೋದೇ ಇಲ್ಲ. ವಿ ನೆವರ್ ಕ್ಯಾರಿ a dialogue or a conversation with the God inside. We are always engaged in having darshan of God outside. ಎಲ್ಲೋ ಹೊರಗಿರುವಂತಹ ಕಲ್ಲು ಮೂರ್ತಿಗಳ ನಡುವೆ ಇರುವಂಥ ಭಗವಂತನನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತೇವೆ. ಅವರು ಒಂದು ಕಡೆ ಕುಳಿತು ಈ ಕವನವನ್ನು ಬರೀತಾ ತಮ್ಮೊಳಗೆ ಇರುವ ಭಗವಂತನನ್ನ ತಾವೇ ಸಂಬೋಧಿಸುತ್ತಿದ್ದಾರೆ, ಮಾತನಾಡ್ತಿದ್ದಾರೆ ಆತನೊಡನೆ. ಏನಂತ ಮಾತನಾಡ್ತಿದ್ದಾರೆ? ಹೇ ಅಂತರ್ಯಾಮಿಯೇ, ನನ್ನ ಮನಸ್ಸನ್ನು ವಿಕಸಿತಗೊಳಿಸು, ನಿರ್ಮಲವಾಗಿಡು, ಉಜ್ವಲ ಮಾಡು, ಸುಂದರವಾಗಿಡು. ಎಲ್ಲ ಒಂದೇ ಅರ್ಥನೇ. ಸುಂದರವಾದ ಮನಸ್ಸು ಯಾವುದು? ನಿರ್ಮಲವಾದ ಮನಸ್ಸು. ನಿರ್ಮಲವಾದ ಮನಸ್ಸು ಯಾವುದು? ಉಜ್ವಲವಾದ ಮನಸ್ಸು. ಉಜ್ವಲವಾದ ಮನಸ್ಸು ಯಾವುದು? ವಿಕಸಿತವಾದ ಮನಸ್ಸು. ಅಷ್ಟೇ. ಹೌದಾ ಅಲ್ವಾ? ನಾವು ಭಗವಂತನ ಬೇಡ್ಕೋತೀವಿ. ಏನು ಬೇಡ್ಕೋತೀವಿ? ನನ್ನ ಮಗಳು ಮದುವೆ ಆಗಲಿಲ್ಲಪ್ಪ, ಬೇಗ ಮದುವೆ ಆಗೋ ಹಾಗೆ ಮಾಡು, ನನಗೆ ಸಿರಿ ಸಂಪದವನ್ನು ಕೊಡು, ನನಗೆ ಅಧಿಕಾರ ಕೀರ್ತಿಯನ್ನು ಒದಗಿಸಿಕೊಡು, ನನಗೆ ಬಿರುದು ಬಾವಳಿಗಳನ್ನು ಕೊಡು, ನನಗೆ ಪದವಿ ಪ್ರತಿಷ್ಠೆಗಳನ್ನು ಒದಗಿಸಿಕೊಡು. ಹೌದಾ ಅಲ್ವಾ? ನಾವು ಬೇಡ್ಕೊಳ್ಳೋದು ಐಹಿಕ ಸುಖವನ್ನ. ಅವ್ರು ಬೇಡ್ಕೊಳ್ತಾ ಇರೋದು ಮಾನಸಿಕ ಶಾಂತಿಯನ್ನ, ಮಾನಸಿಕ ಚಿತ್ತ ಶಾಂತಿಯನ್ನ. ಜಾಗೃತನಾಗಿಡು, ಹೇ ಭಗವಂತ, ನನ್ನನ್ನು ಸದಾ ಜಾಗೃತವಾಗಿರುವಾಗ ಹಿಡು. ಬುದ್ಧರ ಮರಣದ ಸಮಯ, ಅವರ ಸುತ್ತಲೂ ಶಿಷ್ಯರು ನಿಂತ್ಕೊಂಡಿದ್ದಾರೆ. ಕುಶಿನಗರ, ಅಲ್ಲಿ ಬುದ್ಧರು ದೇಹತ್ಯಾಗವನ್ನು ಮಾಡಿದ್ದು. ಅವರು ಮರಣಕ್ಕೆ ಮೊದಲು ಶಿಷ್ಯರು ಕೇಳ್ತಾರೆ, ಬುದ್ಧದೇವ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀರಿ ನೀವು, ನಮಗೆ ಕೊನೆಯ ಉಪದೇಶವೇನು? ಆಗ ಬುದ್ಧ ಹೇಳೋ ಕೊನೆಯ ಉಪದೇಶ, ಎಚ್ಚರವಾಗಿರಿ, ಎಚ್ಚರವಾಗಿರಿ, ಎಚ್ಚರವಾಗಿರಿ. 3 ಬಾರಿ ಹೇಳ್ತಾರೆ. ಅದೇ ಬುದ್ಧರ ಕೊನೆಯ ಮಾತುಗಳು. ಜಾಗೃತರಾಗಿರಿ, ಎಚ್ಚರವಾಗಿರಿ. ನಮಗೆ ಯಾರಿಗೂ ಎಚ್ಚರವೇ ಇಲ್ಲ.
ಸದಾ ಐಹಿಕ ಭೋಗ ಭಾಗ್ಯಗಳಲ್ಲಿ ಮುಳುಗಿ ನಾವು ಯಾವ ಕಾರಣಕ್ಕಾಗಿ ಈ ಮರ್ತ್ಯ ಲೋಕಕ್ಕೆ ಬಂದಿದ್ದೀವೋ ಆ ಕಾರಣವನ್ನ ಪೂರ್ತಿಯಾಗಿ ಮರ್ತು ಹೋಗಿದ್ದೀವಿ. ಸದಾ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಕೆಳಮಟ್ಟದ ಐಹಿಕ ಚಿಂತನೆಗಳಲ್ಲೇ, ಐಹಿಕ ಕೆಲಸ ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿರುತ್ತೆ. ಉನ್ನತ ಮಟ್ಟದ ಸಂಕಲ್ಪಗಳು ನಮ್ಮಲ್ಲಿ ಬರೋದೇ ಅಪರೂಪ. ಆ ಜಾಗೃತಿಯನ್ನು ಕಳ್ಕೊಂಡು ಬಿಟ್ಟಿದ್ದೇವೆ, ಭ್ರಮೆಗೀಡಾಗಿದ್ದೇವೆ, ಭ್ರಾಂತಿಗೆ ಸಿಲುಕಿದ್ದೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಜಾಗೃತನಾಗಿಡು, ಉದ್ಧಾರ ಮಾಡು, ನಿರ್ಭಯನಾಗಿಡು. ದೈವಿ ಗುಣಗಳು 26. ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿ ಹೇಳ್ತಾನೆ, 26 ದೈವಿ ಗುಣಗಳು, 6 ಆಸುರಿ ಗುಣಗಳು. ಆಸುರಿ ಅಂದ್ರೆ ರಾಕ್ಷಸಿ ಗುಣಗಳು. 26 ದೈವಿ ಗುಣಗಳಲ್ಲಿ ಮೊಟ್ಟ ಮೊದಲನೆಯ ಗುಣ ಅಭಯ, ನಿರ್ಭಯ. ಈ ಜಗತ್ತಿನಲ್ಲಿ ಸುಂದರವಾದ ಬದುಕನ್ನು ರೂಪಿಸಿಕೊಳ್ಳಬೇಕಾದ್ರೆ ಮೊಟ್ಟ ಮೊದಲನೆಯ ದೈವಿ ಗುಣ ನಮಗಿರಬೇಕಾದದ್ದು ಒಂದು ಮಟ್ಟದ ನಿರ್ಭಯ, ಅಭಯ. ಯಾವ ವ್ಯಕ್ತಿ ಸದಾ ಭಯಭೀತನಾಗಿರ್ತಾನೋ ಆ ವ್ಯಕ್ತಿ ಖಂಡಿತ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಕುವೆಂಪುರವರು, ನಿರ್ಭಯನಾಗಿಡು. ಯಾವಾಗ ನಾನು ನಿರ್ಭಯನಾಗಿರಬಹುದು? ನಾನು ಯಾವಾಗ ಅಪರಾಧಗಳನ್ನು ಮಾಡುವುದಿಲ್ವೋ, ಅಪರಾಧ ಮನಸ್ಸನ್ನು ಹೊಂದಿಲ್ವೋ, ಗಿಲ್ಟ್ ಫೀಲಿಂಗ್, ಅಪರಾಧಿ ಗುಣವನ್ನು ಹೊಂದಿಲ್ವೋ, ನಾನು ಮನಃಪೂರ್ವಕವಾಗಿ ಏನು ಮಾಡಬೇಕು ಅಂತಹ ಕಾರ್ಯಗಳನ್ನೇ ಮಾಡ್ತೀನೋ, ಯಾವ ಕಾರ್ಯಗಳನ್ನು ಮಾಡಿದರೆ ನನ್ನ ಗುರುಗಳು ಮೆಚ್ತಾರೋ ಅಂಥ ಕಾರ್ಯಗಳನ್ನೇ ಮಾಡ್ತೀನೋ, ಅವಾಗ ನನಗೆ ಯಾಕೆ ಭಯ ಇರಬೇಕು? ಸೊ ನಿರ್ಭಯನಾಗಿಡು ಅಂದ್ರೆ ನನ್ನ ಮನಸ್ಸನ್ನ ವಿಶಾಲ ಮಾಡು, ನನ್ನ ಮನಸ್ಸನ್ನ ಆದಷ್ಟು ಶಾಂತಿಯಿಂದಿರುವಂತೆ ಮಾಡು, ಸನ್ಮಂಗಳ ಕೊಡು, ನಿರಾಲಸನಾಗಿಡು. ನಿರಾಲಸ ಅಂದ್ರೆ ಆಲಸ್ಯದಿಂದ ನನ್ನನ್ನ ಹೊರತೆಗೆದುಕೊಂಡು ಬಾ. ಸದಾ ನನ್ನನ್ನು ಸಕ್ರಿಯವಾಗಿ ಸೃಜನಾತ್ಮಕ ಕೆಲಸಗಳನ್ನು ಮಾಡ್ತಾ ಇರುವಂತೆ ಇಡು. ಮಹತೋ ಮಹೀಯನೇ, ಭಗವಂತನನ್ನ ಬೇಡ್ಕೊಳ್ಳೋ ವಿಧಾನ ಇದು. ಸರ್ವ ಸಂಘವನ್ನು ಸಾರ್ಥಕ ಮಾಡು, ಮುಕ್ತಿಯ ಕೊಡು ಅನಂತನೇ. ನಿನ್ನ ಚರಣದಿ ನಿಲ್ಲಿಸು ಚಿತ್ತವ, ನನ್ನ ಚಿತ್ತವನ್ನ ಸದಾ ನಿನ್ನ ಚರಣದಲ್ಲಿ ನಿಂತಿರುವ ಹಾಗೆ ಮಾಡು. ಬಸವಣ್ಣನವರು ಹೇಳ್ತಾರೆ, ವಚನದಲ್ಲಿ ನಾಮಾಮೃತ. ಅವರು ಅಷ್ಟೇ ಇದೇ ರೀತಿನೇ ಹೇಳ್ತಾರೆ ನೋಡಿ. ಈ ಅಧ್ಯಾತ್ಮ ಹೇಗೆ ಅಂದರೆ, ಅದರ ಹೊರಗಿನ ಬಾಟಲ್ಗಳು ಬೇರೆ ಇರ್ಬೋದು, ಆ ಬಾಟಲ್ಗಳ ಸ್ವರೂಪ ಬೇರೆ ಇರ್ಬೋದು, ಆದರೆ ಒಳಗೆ ತುಂಬಿರುವ ಔಷಧ ಮಾತ್ರ ಒಂದೇ. ಅದು ಬಸವಣ್ಣನವರೇ ಹೇಳಬಹುದು, ಕುವೆಂಪುರವರೇ ಹೇಳಬಹುದು, ಬುದ್ಧರೇ ಹೇಳಬಹುದು, ಶಂಕರಾಚಾರ್ಯರೇ ಹೇಳಬಹುದು. ಅಧ್ಯಾತ್ಮ ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಕೊಡುವ ಒಂದು ಸುಂದರ ಸೂತ್ರ ಏನು ಅಂದರೆ, ಮನಸ್ಸು ವಿಕಾಸಗೊಳ್ಳಬೇಕಂದ್ರೆ 26 ದೈವಿ ಗುಣಗಳನ್ನು ಬೆಳೆಸ್ಕೋಬೇಕು. ಆ 26 ದೈವಿ ಗುಣಗಳು ಯಾವುದು ಅಂದರೆ, ಮೊದಲನೆಯದು ಅಭಯ, ಎರಡನೆಯದು ಸತ್ವ ಸಂಶುದ್ಧಿ, ಮೂರನೆಯದು ಜ್ಞಾನಯೋಗ ವ್ಯವಸ್ಥಿತಿ, ನಾಲ್ಕನೆಯದು ದಾನ, ಐದನೆಯದು ದಮ, ಆರನೆಯದು ಯಜ್ಞ, ಏಳನೆಯದು ಸ್ವಾಧ್ಯಾಯ, ಎಂಟನೆಯದು ತಪ, ಒಂಬತ್ತನೆಯದು ಆರ್ಜವ, ಹತ್ತನೆಯದು ಅಹಿಂಸಾ, 11ನೆಯದು ಸತ್ಯ, 12ನೆಯದು ಅಕ್ರೋಧ, 13ನೆಯದು ತ್ಯಾಗ, 14ನೆಯದು ಶಾಂತಿ, 15ನೆಯದು ಅಪೈಶೂನ್ಯ, 16ನೆಯದು ಭೂತದಯೆ, 17 ಅಲೋಲುಪ್ತಿ, 18 ಮಾರ್ಧವತೆ, 19 ಹ್ರೀ, 20 ಅಚಾಪಲ್ಯ, 21 ತೇಜ, 22 ಕ್ಷಮ, 23 ಧೃತಿ, 24 ಶೌಚ, 25 ಅದ್ರೋಹ,
26 ನಾತಿಮಾನಿತ ಇದು ಕೊನೆದು. ಸಿದ್ದೇಶ್ವರ ಸ್ವಾಮಿಗಳು ಈ 26 ದೈವಿ ಗುಣಗಳ ಬಗ್ಗೆ ಗುಣ ಸಂಪದ ಅಂತ ಒಂದು ಸುಂದರವಾದ ಸಣ್ಣ ಅವರ ಉಪನ್ಯಾಸಗಳ ಸಂಗ್ರಹ, ಅದು ಕಣ್ತೆರೆಸುವ ಗ್ರಂಥ. ಇತ್ತೀಚೆಗೆ ನಮ್ಮ ಮುಂದೆ ನಡೆದಾಡಿದಂತಹ ಒಬ್ಬ ಮಹಾನ್ ಯೋಗಿಯವರು ಸಿದ್ದೇಶ್ವರ ಸ್ವಾಮಿಗಳು. ದಯವಿಟ್ಟು ಅಂಥ ಗ್ರಂಥಗಳನ್ನು ಓದಿ. ಟಿವಿ ಮುಂದೆ ಕುಳಿತುಕೊಂಡು ಸೀರಿಯಲ್ಗಳಲ್ಲಿ ಕಾಲ ಕಳೆಯೋ ಬದಲು ಇಂತಹ ಸುಂದರ ಗ್ರಂಥಗಳನ್ನು ಓದಿದರೆ ಖಂಡಿತವಾಗ್ಲೂ ನಮ್ಮ ಮನಸ್ಸು ವಿಕಾಸ ಹೊಂದುತ್ತೆ. ಒಂದು ಕಡೆ ಒಬ್ಬ ಸೂಫಿ ಸಂತ ಹೇಳ್ತಾನೆ, ಜೀವನದಲ್ಲಿ 6 ಋತುಗಳಂತೆ. 6 ಋತುಗಳಲ್ಲಿ ನಾವು 5 ಋತುಗಳನ್ನು ಮುಗಿಸ್ಬಿಟ್ಟಿದ್ದೀವಿ. ಯಾರು? ನಮ್ಮಲ್ಲಿ ಬಹಳಷ್ಟು ಜನ 40, 50, 60 ಆಗಿದೆ ಅಂದ್ರೆ 5 ಋತುಗಳು ಮುಗಿದು ಹೋಗಿದೆ. ಇನ್ನು ಉಳಿದಿರೋದು ಕೊನೆಯ ಒಂದೇ ಒಂದು ಋತು. ಈ ಋತುವಲ್ಲಾದ್ರೂ ಹೇ ಮನುಷ್ಯ ನೀನು ಎಚ್ಚರವಾಗು ಅಂತಾನೆ ಆ ಸಂತ. ಕೊನೆ ಋತುನಪ್ಪ ನೀನು ಬದುಕ್ತಿರೋದು, ಇದು ಶಿಶಿರ ಋತು, ಚಳಿಗಾಲ, ಇದೇ ಕೊನೆ ಋತು ನಿನ್ನ ಜೀವನದಲ್ಲಿ. ಈಗಲಾದ್ರೂ ಎಚ್ಚರವಾಗಯ್ಯ ನೀನು. ನಿನ್ನ ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು, ಇದನ್ನ ನೀನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಿನ್ನ ಜೀವನ ಸಾರ್ಥಕ್ಯವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಆ ಸಂತ. ಇರ್ಲಿ, ಆಸುರಿ ಗುಣಗಳು ಬರೀ 6. ಯಾವುದು? ದಂಭ, ದರ್ಪ, ಅತಿಮಾನಿತ, ಕ್ರೋಧ, ಪಾರುಷ್ಯ ಮತ್ತು ಅಜ್ಞಾನ. ಅವಿದ್ಯೆಯಿಂದ ಅಜ್ಞಾನ. ನಮ್ಮೆಲ್ಲರ ಅಜ್ಞಾನಕ್ಕೂ ಮೂಲನೇ ಅವಿದ್ಯೆ. ಇರ್ಲಿ, ಬಂಧ ಮೋಕ್ಷಗಳಿಗೆ ಈ ಗುಣಗಳೇ ಕಾರಣ. ದೈವಿ ಗುಣಗಳು ಮೋಕ್ಷವನ್ನು ಒದಗಿಸಿಕೊಟ್ರೆ, ಬಿಡುಗಡೆಯನ್ನ ಮಾಡಿದರೆ, ಆಸುರಿ ಗುಣಗಳು ನಮ್ಮನ್ನ ಈ ಮರ್ತ್ಯ ಲೋಕಕ್ಕೆ ಬಂಧಿಸುತ್ತವೆ. ಅಂದ್ರೆ ಮನಸ್ಸಿನಲ್ಲೇ 2 ಗುಣಗಳು ಇವೆ. ದೈವಿ ಗುಣಗಳು ಬಿಡುಗಡೆ ಮಾಡಿದ್ರೆ ನಮ್ಮನ್ನ, ಆಸುರಿ ಗುಣಗಳು ನಮ್ಮನ್ನ ಈ ಕೆಳಲೋಕಗಳಿಗೆ ಬಂಧಿಸುತ್ತದೆ. ಹಾಗಾದ್ರೆ ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮೋಕ್ಷ ಬೇಕಾದ್ರೆ ದೈವಿ ಗುಣಗಳನ್ನು ಬೆಳೆಸ್ಕೊಳ್ಳಿ, ಮನಸ್ಸನ್ನ ವಿಕಸನಗೊಳಿಸಿ, ಹೃದಯವನ್ನ ವಿಶಾಲವನ್ನಾಗಿ ಮಾಡಿ, ಜೀವನದಲ್ಲಿ ಒಂದು ತನ್ಮಯತೆಯನ್ನು ಕಾಣಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಮ ಪ್ರಭುಗಳು ಒಂದು ಸುಂದರವಾದ ವಚನವನ್ನು ಬರೀತಾರೆ. ಆ ವಚನ ಏನ್ ಹೇಳುತ್ತೆ ಅಂತಂದ್ರೆ, ಮನಸ್ಸೆಂಬ ಈ ಒಂದು ಆಯುಧವನ್ನ ಅಧ್ಯಾತ್ಮ ಮಾರ್ಗದಲ್ಲಿ ತಿರುಗಿಸಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ರೈತರಾಗಬೇಕಂತೆ. ನಾವು ರೈತರಾಗಬೇಕು. ಯಾವ ತರ ರೈತರು? ಹೊರಗಡೆ ಇರೋ ಭೂಮಿಯನ್ನೆಲ್ಲ ನೀವು ಉಳಬೇಕಾಗಿರೋದು, ತನುವ ತೋಂಟವ ಮಾಡಿ ನಿಮ್ಮ ಶರೀರವನ್ನೇ ತೋಟವನ್ನಾಗಿ ಮಾಡಿ, ಮನವ ಗುದ್ದಲಿಯ ಮಾಡಿ ನಿಮ್ಮ ಮನಸ್ಸನ್ನ ಗುದ್ದಲಿ ಎಂಬ ಉಪಕರಣವನ್ನಾಗಿ ಮಾಡಿಕೊಳ್ಳಿ. ಶರೀರವನ್ನೇ ತೋಟವನ್ನಾಗಿ ಮಾಡಿ, ಮನಸ್ಸನ್ನ ಗುದ್ದಲಿಯನ್ನಾಗಿ ಮಾಡಿ, ಈ ತೋಟದಲ್ಲಿರುವಂತಹ ಭೂಮಿಯನ್ನ ನಾವೇನ್ ಮಾಡಬೇಕಾಗಿದೆ? ಉತ್ತು ಬಿತ್ತು ಸತ್ಯದ ಬೀಜವನ್ನ ಹಾಕಿ ಅಲ್ಲಿಂದ ಮುಮುಕ್ಷತ್ವವೆಂಬ ಸಸಿಯನ್ನ ಬೆಳೆಸಬೇಕಂತ. ಆ ಸುಂದರ ವಚನವನ್ನ ಈಗ ಅವರು ನಿಮಗೆ ನೀಡ್ತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ, ಭ್ರಾಂತಿಯ ಬೇರ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಒಡೆದು ಸಂಸಾರದ ಹೆಂಟೆಯ
ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಅಖಂಡ ಮಂಡಲವೆಂಬ ಬಾವಿ ಪವನ ವಿರಾಟಾಳ ಸುಷುಮ್ನಾಳದಿಂದ ಉದಕವ ತಿದ್ದಿ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಬಸವಗಳೈವರು ಹಸಗೆಡಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಬಸವಗಳೈವರು ಹಸಗೆಡಿಸಿ ಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಟದಲ್ಲಿ ಆವಾಗಳು ಈ ತೋಟದಲ್ಲಿ ಜಾಗರವಿತ್ತು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ ತನುವ ತೋಂಟವ ಮಾಡಿ ತನುವ ತೋಂಟವ ಮಾಡಿ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಪ್ರಭುದೇವರು ಮಹಾನ್ ಅನುಭಾವಿಗಳು. ಅವರ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬಸವಣ್ಣನವರ ವಚನಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಅವರು ಸಾಮಾನ್ಯ ಜನರಿಗೆ ತಲುಪುವಂತಹ ಒಂದು ವಿಚಾರವನ್ನು ಸಾಮಾನ್ಯ ಆಡು ಭಾಷೆಯಲ್ಲೇ ನಮಗೆ ನೀಡ್ತಾರೆ. ಅದು ಹೇಗೆ ಅಂದರೆ TS ಇದ್ದ ಹಾಗೆ, ಥಿಯೋಸಾಫಿಕಲ್ ಸೊಸೈಟಿ ಔಟರ್ ವಿಂಗ್. ಪ್ರಭುದೇವರು ES ಇದ್ದ ಹಾಗೆ, ಎಸೋಟೆರಿಕ್ ಸ್ಕೂಲ್ ಅದು. ಅದರಲ್ಲಿ ಗುಪ್ತವಾದ ರಹಸ್ಯವಾದಂತಹ ಅರ್ಥಗಳಿರುತ್ತೆ. ಎಷ್ಟು ಸುಂದರವಾದಂಥ ವಚನ ಇದು ನೋಡಿ. ಅವ್ರು ಹೇಳ್ತಾರೆ, ಶರೀರವನ್ನು ತೋಟವನ್ನಾಗಿ ಮಾಡಿ ಮನಸ್ಸನ್ನು ಗುದ್ದಲಿಯನ್ನಾಗಿ ಮಾಡೋ, ಆ ಗುದ್ದಲಿಯ ಸಹಾಯದಿಂದ ಈ ಶರೀರವೆಂಬ ತೋಟದಲ್ಲಿರುವ ಸಂಸಾರವೆಂಬ ಹೆಂಟೆಯನ್ನು ಹೊಡಿ. ಹೆಂಟೆಗಳಿರುತ್ತೆ ಮಣ್ಣಲ್ಲಿ. ನಾವು ಬೀಜ ಬಿತ್ತಕ್ಕೆ ಮೊದಲು ಆ ಹೆಂಟೆಗಳನ್ನೆಲ್ಲ ಏನ್ ಮಾಡಬೇಕು? ಹೊಡಿಬೇಕು ಅಲ್ವಾ? ಪುಡಿ 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 ಮಾಡಬೇಕು. ಸೊ ಮನಸ್ಸನ್ನೇ ಗುದ್ದಲಿಯ ಹಾಗೆ ಬಳಸು. ನಿನ್ನ ಶರೀರದಲ್ಲೇ ಕೃಷಿಯನ್ನ ಮಾಡು. ಕೃಷಿ ಮಾಡಿ ಸಂಸಾರವೆಂಬ ಭ್ರಾಂತಿಯನ್ನ ತೊಲಗಿಸಿಕೋ. ನೋಡಿ, ಈ ಸಂಸಾರ ಅನ್ನುವಂಥ ಭ್ರಾಂತಿ ಯಾರನ್ನೂ ಬಿಟ್ಟಿದ್ದಿಲ್ಲ. ದೇವಾನುದೇವತೆಗಳೇ ಪೃಥ್ವಿಯ ಮೇಲೆ ಅವತಾರವೆತ್ತಿದಾಗ ಈ ಭ್ರಾಂತಿಗೆ ಒಳಗಾಗಿ ಪರಿತಪಿಸಿ ಬಿಟ್ಟಿದ್ದಾರೆ. ಅಂದರೆ ಈ ಮಾಯೆಯ ಜಾಲ ಎಷ್ಟು ನಮ್ಮನ್ನು ಆಕರ್ಷಿಸುತ್ತದೆ, ಅಚ್ಚರಿಯೇ ಇಲ್ಲ. ನಾವೆಲ್ಲರೂ ಆ ಸಂಸಾರದ ಮಾಯೆಯಲ್ಲೇ ಮುಳುಗಿದ್ದೀವಿ. ಎಷ್ಟೋ ವರ್ಷಗಳಿಂದ ನಾವು ಸತ್ಸಂಗಗಳಲ್ಲಿ ಭಾಗವಹಿಸ್ತಿದ್ರು, ಅಧ್ಯಾತ್ಮ ಪ್ರವಚನಗಳನ್ನು ಕೇಳ್ತಿದ್ರು, ಹಲವಾರು ಗ್ರಂಥಗಳ ಅಧ್ಯಯನವನ್ನು ನಡೆಸ್ತಿದ್ರು, ನಮ್ಮಲ್ಲಿ ಸಂಸಾರ ಇನ್ನೂ ಆಳವಾಗಿ ಬೇರೂರಿದೆ. ಆ ಭ್ರಾಂತಿಯನ್ನು ಕಳೆಯಲಿಕ್ಕೆ ಸಾಧನೆ ಹೇಗಿರಬೇಕಂದ್ರೆ, ನಮ್ಮ ಶರೀರವನ್ನೇ ತೋಟವನ್ನಾಗಿ ಮಾಡಿಕೊಳ್ಬೇಕು. ಸ್ವತಃ ನಾನೇ ರೈತನಾಗಬೇಕು. ಮನವೆಂಬ ಗುದ್ದಲಿಯನ್ನು ಬಳಸಬೇಕು. ಮಾಯೆ ಎಂಬ ಸಂಸಾರದ ಹೆಂಟೆಗಳನ್ನು ಒಡಿಬೇಕು. ತೋಟದ ನೆಲವನ್ನು ಹಸನು ಮಾಡಬೇಕು.
ಬ್ರಹ್ಮವೆಂಬ ಬೀಜ, ಬ್ರಹ್ಮ ಅಂದ್ರೆ ಸತ್ಯ, ಬ್ರಹ್ಮ ಸತ್ಯ ಎರಡು ಒಂದೇ. ಬ್ರಹ್ಮ ಅಂದ್ರೆ ಬೃಹತ್ ಅಂತ ಅಷ್ಟೇ, ಬೃಹತ್ತಾದದ್ದು ಸತ್ಯ. ಆ ಬ್ರಹ್ಮ ಅಥವಾ ಸತ್ಯವೆಂಬ ಬೀಜವನ್ನ ಬಿತ್ತಿ ನಮ್ಮ ಪ್ರಾಣ ಶರೀರದಲ್ಲಿ 72,000 ನಾಡಿಗಳಿದೆಯಲ್ಲ, ಈ ನಾಡಿಗಳಿಂದ ಒಂದು ಮಂಡಲ ತಯಾರಾಗಿದೆ. ನಮ್ಮ ಸ್ಥೂಲ ಶರೀರದ ಸುತ್ತಲೂ ಹರಡಿಕೊಂಡಿರುವ 72,000 ಸೂಕ್ಷ್ಮ ನಾಡಿಗಳಿಂದ ಮಾಡಲ್ಪಟ್ಟ ಪ್ರಾಣ ಶರೀರವೆಂಬ ಬಾವಿಯಿಂದ ಶ್ವಾಸೋಚ್ಛ್ವಾಸ, ಪವನವೇ ರಾಠಾಳ ಅಂತಾರವರು. ರಾಠಾಳ ಅಂತಂದ್ರೆ ಇನ್ನೇನು ಅಲ್ಲ, ನಮ್ಮ ಬಾವಿಗೆ ರಾಟೆ ಹಾಕಿರ್ತಾರೆ, ನೋಡಿದಿರಲ್ವ ನೀವು? ಆ ರಾಟೆಗೆ ನಾವೇನ್ ಹಾಕಿರ್ತೀವಿ? ಹಗ್ಗ ಹಾಕಿರ್ತೀವಿ. ಆ ರಾಟೆಯಿಂದ ಏನ್ ಮಾಡ್ತೀವಿ? ಹಗ್ಗದ ಕೆಳಗೊಂದು ಬಿಂದಿಗೆಯನ್ನು ಬಿಟ್ಟು ನೀರನ್ನ ಎಳಿತೀವಿ ಅಲ್ವಾ? ಈ ಪವನವೇ ರಾಠಾಳ. ಪವನ ಅಂದ್ರೆ ಶ್ವಾಸೋಚ್ಛ್ವಾಸ, ಉಸಿರಾಟವೇ ರಾಠಾಳ. ಈ ಉಸಿರಾಟವೆಂಬ ರಾಠಾಳವನ್ನ ಬಳಸಿ ಸುಷುಮ್ನಾ ನಾಡಿಯ ಮೂಲಕ, ಸುಷುಮ್ನಾ ನಾಡಿ ಗೊತ್ತು ನಿಮ್ಗೆ, ಬೆನ್ನು ಮೂಳೆ ಒಳಗಡೆಯಿಂದ ಹೋಗುವಂತಹ ಒಂದು ಅತಿ ಮುಖ್ಯವಾದ ನಾಡಿ ಇದು. ಆ ಸುಷುಮ್ನಾ ನಾಡಿ ಕೆಳಗಡೆ ಮೂಲಾಧಾರ ಚಕ್ರವನ್ನ ಸೇರುತ್ತೆ. ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಸರ್ಪವಾಗಿ ಕುಳಿತುಕೊಂಡಿದೆ. ಆ ಕುಂಡಲಿನಿ ಜಾಗೃತವಾಗಬೇಕು. ಆ ಕುಂಡಲಿನಿ ಜಾಗೃತವಾಗಬೇಕು ಅಂದ್ರೆ ನಮ್ಮ ಶ್ವಾಸೋಚ್ಛ್ವಾಸದ ಮೂಲಕ ಪವನವೆಂಬ ರಾಠಾಳವನ್ನ ಬಳಸಿ ಸುಷುಮ್ನಾ ನಾಡಿಯ ಮೂಲಕ ನಮ್ಮ ಪ್ರಾಣ ಶರೀರವೆಂಬ ಬಾವಿಯಿಂದ ಕುಂಡಲಿನಿ ಶಕ್ತಿ ಎಂಬಂತಹ ಜಲವನ್ನ ಮೇಲೆ ಎತ್ತು ಅಂತಾರವರು. ಯೋಗಶಾಸ್ತ್ರ. ಎಂತ ಯೋಗ ಇದು? ಕುಂಡಲಿನಿ ಯೋಗ. ಅದಕ್ಕೆ ನಾ ಹೇಳಿದ್ದು, ಪ್ರಭುದೇವರು ES ಇದ್ದ ಹಾಗೆ ನಮಗೆ. ಓಕೆ, ಅವ್ರದ್ದು ಬಹಳ ಉನ್ನತವಾದಂತಹ ಅಧ್ಯಾತ್ಮ. ಆದರೆ ಅವ್ರು ಹೇಳಿದಷ್ಟು ಸುಲಭ ಅಲ್ಲ ಈ ಕಾರ್ಯ ಮಾಡೋದು. ನಾವು ಪುಸ್ತಕದಲ್ಲಿ ಓದಿರ್ಬೋದು ನಮ್ಮ ಸಪ್ತ ಚಕ್ರಗಳು, ಈ ಚಕ್ರಗಳು ಹೇಗೆ ಕೆಲಸ ಮಾಡ್ತವೆ, ಮೂಲಾಧಾರ ಅಂದ್ರೆ ಏನು, ಕುಂಡಲಿನಿ ಅಂದ್ರೆ ಏನು ಅಂತ. ಆದರೆ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಳೋದ್ರಲ್ಲಿ ನಮಗೆ ಸಾಕಷ್ಟು ತೊಡಕಿದೆ. ತೊಡಕು ಎಲ್ಲಿಂದ ಬರುತ್ತೆ? ನಮ್ಮ ಇಂದ್ರಿಯಗಳೇ ತೊಡಕಿಗೆ ಕಾರಣ. ಈ ಪಂಚೇಂದ್ರಿಯಗಳು, ಅದನ್ನು ಅವ್ರೇನ್ ಹೇಳ್ತಾರೆ? ಬಸವಗಳೈವರು ಹಸಗೆಡಿಸಿಹರೆಂದು. ಬಸವಗಳೈವರು. ಯಾರು ಬಸವಗಳು? ಬಸವ ಅಂತಂದ್ರೆ ಎತ್ತುಗಳು. ಯಾರು ಎತ್ತುಗಳು ನಮ್ಮಲ್ಲೇ? ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿದೆಯಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ ಸದಾ ಹೊರಗಿನ ಪ್ರಪಂಚಕ್ಕೆ ತೆರ್ಕೊಂಡಿರುತ್ತಲ್ಲ. ಈ ಪ್ರಪಂಚವನ್ನು ಆಸ್ವಾದಿಸಬೇಕು, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಎಷ್ಟು ಆಸ್ವಾದಿಸಿದ್ರು ನಮಗೆ ತೃಪ್ತಿನೇ ಬಂದಿಲ್ಲ. ಆದರೂ ಅದರ ಹಿಂದೆ ಓಡ್ತೀವಿ ನಾವು. ತೃಪ್ತಿ ಎಂಬ ಆ ಒಂದು ಮರೀಚಿಕೆಯ ಬೆನ್ನು ಹಿಡಿದು ಓಡ್ತಾ ಇದ್ದೀವಿ. ಈ ಪಂಚೇಂದ್ರಿಯಗಳೇ ನಮಗೆ ತೊಡಕು. ವಿಶ್ವಾಮಿತ್ರನೆಂಬ ಮಹಾನ್ ಋಷಿಯನ್ನೇ ಇಂದ್ರಿಯಗಳು ಬಿಡಲಿಲ್ಲ. ಆತನಿಗೆ ಎಂತೆಂತ ಕಾಟ ಕೊಟ್ಟು ಇಂದ್ರಿಯಗಳು ಗಾಢ ತಪಸ್ಸನ್ನ ಮಾಡ್ತಾ ಇದ್ರೂನು ಆ ತಪಸ್ಸಿಗೆ ಭಂಗ ಉಂಟಾಯಿತು ಹಲವಾರು ಬಾರಿ. ಸಂಸಾರಿ ಆಗ್ಬಿಟ್ಟ ಆತ ಇದ್ದಕ್ಕಿದ್ದ ಹಾಗೆ. ಅದಕ್ಕೆ ಅವ್ರೇನ್ ಹೇಳ್ತಿದ್ದಾರೆ? ಸಮತೆ ಸೈರಣೆ ಎಂಬ ಬೇಲಿಯನ್ನ ಈ ತೋಟಕ್ಕೆ ರಚಿಸು. ಸಮತೆ ಸೈರಣೆ, ಟಾಲರೆನ್ಸ್. ಸಮತೆ, ಈಕ್ವಾನಿಮಿಟಿ ಮತ್ತು ಟಾಲರೆನ್ಸ್ ಅನ್ನುವಂತಹ ಬೇಲಿಯನ್ನ ಈ ತೋಟದ ಸುತ್ತಲೂ ರಚಿಸಿ, ಪಂಚೇಂದ್ರಿಯಗಳು ಹೊರಗಡೆ ಹೋಗದ ಹಾಗೆ ಈ 5 ಬಸವಗಳು ಅಂದ್ರೆ ಏನು? ಎತ್ತುಗಳು ಜಮೀನ್ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ಸುತ್ತಲೂ ಏನ್ ಹಾಕಿರ್ತೀವಿ ನಾವು? ಬೇಲಿ ಹಾಕಿರ್ತೀವಿ. ಆ ತರ ಬೇಲಿಯನ್ನ ಹಾಕು. ಆ ಬೇಲಿ ಸಮತೆ ಮತ್ತು ಸೈರಣೆಯಿಂದ ಮಾಡಲ್ಪಟ್ಟಿರಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಆ ಭೂಮಿಯಲ್ಲಿ ಮುಮುಕ್ಷತ್ವವೆಂಬ ಸಸಿಯನ್ನ ಬೆಳೆಸು. ಬ್ರಹ್ಮವೆಂಬ ಬೀಜವನ್ನ ಬಿತ್ತು ಸಸಿಯನ್ನ ಬೆಳೆಸಿ, ಮುಮುಕ್ಷತ್ವವೆಂಬ ಸಸಿಯನ್ನ ಬೆಳೆಸಿ ಎಚ್ಚರದಿಂದ ಅವ್ರೇನ್ ಹೇಳ್ತಾರೆ? ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳೂ ಈ ತೋಟದಲ್ಲಿ ಜಾಗರವಿದ್ದು ಸಸಿಯನ್ನ ಸಲಹು. ಜಾಗರ ಅಂದ್ರೆ ಏನು? ಎಚ್ಚರ, ಜಾಗೃತವಾಗಿರು. ಇದನ್ನೇ ಬುದ್ಧರು ಹೇಳಿದ್ದು. ಬುದ್ಧರು ಕೊನೆಯಲ್ಲಿ ಮರಣದ ಸಮಯದಲ್ಲಿ ನಿಮ್ಮ ಉಪದೇಶ ಏನು ಅಂದ್ರೆ ಏನಂತ ಹೇಳಿದ್ರು?
ಎಚ್ಚರವಾಗಿರು. ಕಾರಣ ನಾವು ಯಾರೂ ಎಚ್ಚರವಾಗಿಲ್ಲ. ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಯಾರು ಎದ್ದದ್ದು? ಜಗತ್ತೆಲ್ಲ ಮಲಗಿ ನಿದ್ರೆ ಮಾಡೋವಾಗ ನಿದ್ರೆ ಮಾಡೋಕ್ಕಾಗದೆ ಆತನಲ್ಲಿ ಯಾವುದೋ ಒಂದು ರೀತಿಯ ಸೆಳೆತ ಎಬ್ಬಿಸ್ಬಿಡ್ತು ಆತನನ್ನ. ಆ ರೀತಿ ನಿದ್ರೆಯಿಂದ ಎದ್ದವನೇ ಕೊನೇ ಬಾರಿ ತನ್ನ ಹೆಂಡತಿ ಯಶೋಧರೆಯನ್ನ, ತನ್ನ ಮಗ ರಾಹುಲನನ್ನ ದೂರದಿಂದ ನೋಡಿ ಬಾಯ್ ಬಾಯ್ ಹೇಳಿ ಅಷ್ಟೈಶ್ವರ್ಯಗಳನ್ನು ತ್ಯಜಿಸಿ ದಾಪುಗಾಲಿಡ್ತಾ ತನ್ನ ರಾಜ್ಯವನ್ನು ತೊರೆದು ಹೊರಟಂತಹ ಮಹಾವೈರಾಗಿಯೇ ಬುದ್ಧ. ಅದಕ್ಕೆ ಹೇಳಿದ್ದು ಜಗವೆಲ್ಲ ಮಲಗಿರಲು ತಾನೊಬ್ಬನಿದ್ದ. ಜಾಗೃತಿ ಉಂಟಾಗೋಯ್ತು ಅವನಲ್ಲಿ. ಅದರಿಂದಲೇ ಇಲ್ಲಿ ಪ್ರಭುಗಳೇನು ಹೇಳ್ತಿದ್ದಾರೆ? ಜಾಗರವಿದ್ದು ಮುಮುಕ್ಷತ್ವವೆಂಬ ಸಸಿಯನ್ನ ಸಲಹಪ್ಪ. ಜಾಗೃತಿ ಬಹಳ ಮುಖ್ಯ, ಎಚ್ಚರ ಬಹಳ ಮುಖ್ಯ. ಇದನ್ನೇ ಜೆ ಕೃಷ್ಣಮೂರ್ತಿ ಅವರು ಹೇಳಿದ್ದು. ಏನಂತ ಹೇಳ್ತಾರೆ ಅವರು? ಚಾಯ್ಸ್ಲೆಸ್ ಅವೇರ್ನೆಸ್. ಚಾಯ್ಸ್ಲೆಸ್ ಅವೇರ್ನೆಸ್. ಸದಾ ಅರಿವಿನ ಎಚ್ಚರ ನಿನ್ನಲ್ಲಿರಲಿ ಅಂತ. ಅಂತಹ ಎಚ್ಚರವನ್ನೇ ಬುದ್ಧರಾಗಲಿ, ಕೃಷ್ಣಮೂರ್ತಿಗಳಾಗಲಿ, ಅಲ್ಲಮ ಪ್ರಭುಗಳಾಗಲಿ ಪ್ರತಿಯೊಬ್ಬರೂ ಬೋಧಿಸುತ್ತಾ ಇರೋದು. ಇಂಥ ಸತ್ಸಂಗಗಳು ನಮ್ಮನ್ನ ಸಂಸಾರದ ಭ್ರಾಂತಿಯಿಂದ ಬಿಡಿಸಿ ಅಂತಹ ಉನ್ನತ ಆಲೋಚನೆಗಳ ಕಡೆಗೆ ಕರ್ಕೊಂಡು ಹೋಗುತ್ತವೆ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವ. ಕೆಲವರು ನಿಶ್ಚಲ ಚಿತ್ತ ಅಂತಲೂ ಹೇಳ್ತಾರೆ. ನಿಶ್ಚಲ ಚಿತ್ತ, ನಿಶ್ಚಲ ಚಿತ್ತೇ ಜೀವನ್ ಮುಕ್ತಿ. ಸತ್ಸಂಗದಿಂದಲೇ ಪ್ರಾರಂಭವಾಗೋದು. ಸತ್ಸಂಗಕ್ಕೆ ಅಪಾರ ಶಕ್ತಿ ಇದೆ. ಆದರೆ ಆ ಎಚ್ಚರ ನಮ್ಮಲ್ಲಿಲ್ಲ. ಆ ಎಚ್ಚರ ನಮ್ಮಲ್ಲಿಲ್ಲದೆ ಇದ್ದಾಗ ಏನಾಗುತ್ತೆ? ಮನೆಯಲ್ಲಿ ನೀವು ಎಚ್ಚರವಾಗಿ ಕೆಲಸ ಮಾಡದೆ ಹೋದ್ರೆ ಮನೆ ಏನಾಗುತ್ತೆ? ಕೊಳಕು ಕಸ ಕಡ್ಡಿಗಳಿಂದ ತುಂಬಿಕೊಳ್ಳುತ್ತಾ ಇಲ್ವಾ? ಹೇಗೆ ಮನೇನ ಕ್ಲೀನಾಗಿ ಇಟ್ಕೊಳ್ಳದೆ ಎಚ್ಚರವಾಗಿಲ್ಲದೆ ಇದ್ರೆ ಮನೆ ಕೆಟ್ಟ ಹೋಗುತ್ತೋ, ಮನಸ್ಸು ಹಾಗೆ ಕೆಟ್ಟ ಹೋಗುತ್ತೆ. ಬಸವಣ್ಣನವರು ಒಂದು ಸುಂದರ ವಚನವನ್ನು ಬರೀತಾರೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ. ಈಗ ಆ ವಚನವನ್ನು ಹಾಡ್ತಾರೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಹೊಸ್ತಿಲಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ
ಮನೆ ಒಳಗೆ ಮನೆ ಒಡೆಯ ಇದಾನ ಇಲ್ವಾ ಅಂತ ಮನೆಯಲ್ಲಿ ಯಾರಾದರೂ ಮೊಟ್ಟ ಮೊದಲನೇದಾಗಿ ವಾಸವಿದ್ದಾರಾ ಇಲ್ವಾ ಅಂತ ಗುರ್ತು ಹಿಡಿಬೇಕು ಅಂದ್ರೆ ನೀವು ಮನೆ ಒಳಗೇನು ಹೋಗ್ಬೇಕಾಗಿಲ್ಲ, ದೂರದಿಂದ ಮನೇನ ನೋಡಿದ್ರೆ ಸಾಕು. ಒಂದು ಮನೆ ಬಹಳ ಸುಂದರವಾಗಿತ್ತು. ಪ್ರತಿನಿತ್ಯ ನಾನು ವಾಯು ವಿಹಾರಕ್ಕೆ ಅಂದ್ರೆ ವಾಕಿಂಗ್ ಹೋಗ್ತಿದ್ದಾಗ ಆ ಮನೆನ ನೋಡ್ತಾ ಇದ್ದೆ. ಮನೆ ಸುಣ್ಣ ಬಣ್ಣ ಬಳಿದು ಆಕರ್ಷಕವಾಗಿತ್ತು. ಮನೆ ಮುಂದೆ ಅಂಗಳ, ಆ ಅಂಗಳದ ತುಂಬ ಹೂಗಿಡಗಳನ್ನು ಬೆಳೆಸಿದ್ರು, ಹಲವಾರು ತರಹದ ಹೂಗಳು. ಆವರಣ ಬಹಳ ಸ್ವಚ್ಛವಾಗಿತ್ತು. ಯಾವಾಗಲೂ ನನಗೆ ಆ ಮನೆಯನ್ನು ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅಷ್ಟು ಚೊಕ್ಕಟವಾಗಿತ್ತು, ಅಷ್ಟು ಸುಂದರವಾಗಿತ್ತು, ಸ್ವಚ್ಛವಾಗಿತ್ತು. ಪ್ರತಿನಿತ್ಯ ನಾನು ವಾಕಿಂಗ್ ಹೋಗುವಾಗ ಮನೆ ನೋಡ್ತಿದ್ದೆ. ಒಂದ್ಸಲ ಯಾವುದೋ ಕೆಲಸದ ಮೇರೆಗೆ 1-2 ತಿಂಗಳು ನಾನು ಊರಲ್ಲಿ ಇರಲಿಲ್ಲ, ಬೇರೆ ಊರಿಗೆ ಹೊರಟು ಹೋಗಿದ್ದೆ. 2 ತಿಂಗಳು ಬಿಟ್ಕೊಂಡು ಬಂದೆ. ವಾಕಿಂಗ್ ಹೋಗ್ತೀನಿ, ಅಭ್ಯಾಸ ಬಲ ಪ್ರತಿನಿತ್ಯ ಹಿಂತಿರುಗಿ ನೋಡೋದು ಆ ಮನೇನ. ಅಭ್ಯಾಸ ಬಲ ತಿರುಗಿ ನೋಡ್ತೀನಿ, ಆ ಮನೆ ಕಡೆ ದೃಷ್ಟಿ ತಿರುಗಿತು, ಆದರೆ ಗೇಟ್ ಅರ್ಧ ತೆರೆದಿತ್ತು. ಪ್ರತಿನಿತ್ಯ ನಾನು ಅಲ್ಲಿ ಹೋಗೋವಾಗ ನೋಡ್ತಿದ್ದೆ, ಗೇಟ್ ಕ್ಲೀನಾಗಿ ಮುಚ್ಚಿರ್ತಿತ್ತು. ಇವತ್ತು ಅರ್ಧ ಗೇಟ್ ತೆರೆದಿದೆ. ಆವರಣದ ತುಂಬ ಕಸ ಕಡ್ಡಿ ಹರಡ್ಕೊಂಡಿದೆ, ತೋಟ ಸೊರಗಿ ಹೋಗಿದೆ, ಸಸಿಗಳು ಒಳಗಿದ್ದ ಸತ್ವವನ್ನು ಕಳ್ಕೊಂಡು ಒಣಗೋಗಿದ್ದಾವೆ, ಹಸಿರಿನ ಛಾಯೆ ಸಹ ಅಲ್ಲಿಲ್ಲ, ಪಾರ್ಥೇನಿಯಂ ಕಳೆ ಬೆಳೆದು ಬಿಟ್ಟಿದೆ. ಯಾಕೋ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಇದೇನು ಎಷ್ಟು ಚೆನ್ನಾಗಿದ್ದಿದ್ದ ಮನೆ, ಹೇಗಿದ್ದ ಮನೆ ಹೇಗಾಯ್ತು ಅಂತ ಅನ್ಕೊಂಡೆ. ಅಷ್ಟು ಹೊತ್ತಿಗೆ ಏನಾಯ್ತು ಇವ್ರ ಮನೆಯವರಿಗೆ ಅಂತ ಅನ್ಕೊಳ್ತಾ ಇರೋ ಅಷ್ಟು ಹೊತ್ತಿಗೆ ಪಕ್ಕದ ಮನೆಯ ಒಬ್ಬ ಹಿರಿಯರು ಅವ್ರ ಮನೆ ಗೇಟನ್ನು ತೆಗೆದು ಹೊರಗೆ ನಿಂತ್ಕೊಂಡ್ರು, ತೆರೆದು. ಅವ್ರ ಹತ್ರ ಹೋಗಿ, ಸ್ವಾಮಿ ಏನಾಯ್ತು, ಈ ಮನೆ ಯಾಕೆ ಹೀಗಾಗ್ಬಿಟ್ಟಿದೆ? ನಾನು ದಿನ ನೋಡ್ತಿದ್ದೆ, ಯಾಕೋ ಊರಲ್ಲಿರಲಿಲ್ಲ, ಈಗ ನೋಡಿದ್ರೆ ಹೀಗಾಗ್ಬಿಟ್ಟಿದೆಯಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸ್ವಾಮಿ ಆ ಮನೆಯಲ್ಲಿ 2 ವೃದ್ಧ ದಂಪತಿಗಳಲ್ವಾ ವಾಸ ಮಾಡ್ತಾ ಇದ್ದಿದ್ದು, ನಿಮಗೆ ಗೊತ್ತಿಲ್ವಾ ಅಂತಂದ್ರು. ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಇದ್ದದ್ದೇ 2 ವೃದ್ಧ ದಂಪತಿಗಳು. ಮನೇಲಿ ಬಹಳ ಚೊಕ್ಕಟವಾಗಿಟ್ಕೊಂಡಿದ್ರು. ಮಕ್ಕಳೆಲ್ಲ ಫಾರಿನ್ಗೆ ಹೋಗಿ ಎಲ್ಲೆಲ್ಲೋ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆದರೆ 1 ತಿಂಗಳ ಹಿಂದೆ ಆ ವೃದ್ಧ ದಂಪತಿಗಳಲ್ಲಿ ಆ ಮನೆಯ ಯಜಮಾನ ಹಠಾತ್ತಾಗಿ ಹೃದಯಾಘಾತಕ್ಕೆ ಒಳಗಾಗಿ ತೀರ್ ಹೋದ್ರು. ಮಕ್ಕಳು ದೂರದ ಅಮೆರಿಕಾದಿಂದ ಬಂದು ಅವಸರದಲ್ಲಿ ಅಂತ್ಯಕ್ರಿಯೆಗಳನ್ನು ಮುಗಿಸಿ ಮತ್ತೆ ಹಿಂತಿರುಗಿ ಹಾರಿ ಹೊರಟೋಗಿದ್ರು. ಇನ್ನ ಆ ಮನೆಯಲ್ಲಿರೋದು ಒಂಟಿ ಗೂಬೆಯಂತೆ ಆ ಮನೆಯ ಯಜಮಾನಿ ಮಾತ್ರ. ಆದರೆ ಇದ್ದ ಒಂದೇ ಒಂದು ಸಹವಾಸವನ್ನ, ಸಹಯೋಗವನ್ನ, ಸ್ನೇಹಿತನನ್ನ ಕಳೆದುಕೊಂಡಂತಹ ಆಕೆ ಖಿನ್ನತೆಗೆ ಒಳಗಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಎಲ್ಲವನ್ನೂ ಕಳೆದುಕೊಂಡು ಒಂದು ವೇದನೆಯ ಭಾವ ಆಕೆಯನ್ನು ಆವರಿಸಿ ಏನನ್ನು ನೋಡ್ಕೊಳ್ತಾ ಇಲ್ಲ. ಮನೆಯ ಸ್ಥಿತಿ ಈ ಹಂತವನ್ನು ತಲುಪಿದೆ. ಈಗ ಈ ಮನೆಯನ್ನು ನೋಡಿದರೆ ಮನೆ ಒಡೆಯನಿಲ್ಲ ಅಂತ ಭಾಸವಾಗುತ್ತೆ. ಮನೆ ಹೇಗಾಗತ್ತೋ ಮನಸ್ಸು ಹಾಗೆ ಆಗುತ್ತೆ. ಯಾವಾಗ ಎಚ್ಚರವಾಗಿದ್ದು ಆ ಮನಸ್ಸನ್ನ ಪ್ರತಿನಿತ್ಯ ನೋಡದೆ, ವೀಕ್ಷಿಸದೆ, ಗಮನಿಸದೆ ಅದು ಹೋದ ಹಾಗೆಲ್ಲ ಬಿಟ್ರೆ ಹೇಗೆ ಮನೆ ತುಂಬ ರಜ ತುಂಬಿಕೊಳ್ಳುತ್ತೋ ಹಾಗೆ ಮನಸ್ಸಿನ ತುಂಬನು ರಜವೇ ತುಂಬಿಕೊಳ್ಳುತ್ತೆ. ಮನದ ಸ್ಥಿತಿಯೂ ಅಷ್ಟೆ. ಎಚ್ಚರ ತಪ್ಪಿದರೆ ಮನವೊಂದು ಕಸದ ತೊಟ್ಟಿಯಾಗುತ್ತೆ. ನಾನು ಈ ಮಾತನ್ನು ಹಲವಾರು ಬಾರಿ ಉಪನ್ಯಾಸಗಳಲ್ಲಿ ಹೇಳಿದ್ದೀನಿ. ರಜನೀಶ್ರು ತಮ್ಮ ಒಂದು ಪ್ರವಚನದಲ್ಲಿ ಹೇಳ್ತಾರೆ, ನಿನ್ನ ಮನ ಒಂದು ಕಸದ ತೊಟ್ಟಿ. ಎಷ್ಟು ಕೆಟ್ಟ ಕಸದ ತೊಟ್ಟಿ ಎಂದರೆ, ನಿನ್ನ ಮನೆಯ ಮುಂದೆ ಇರುವ ರಸ್ತೆಯ ಆ ಬದಿಯಲ್ಲಿರುವ ಕಸದ ತೊಟ್ಟಿಗಿಂತ ಕೆಟ್ಟ ಕಸದ ತೊಟ್ಟಿ ನಿನ್ನ ಮನಸ್ಸು. ಕಾರಣ, ರಸ್ತೆಯ ಆ ಬದಿಗಿರುವ ಕಸದ ತೊಟ್ಟಿಯನ್ನು ಮುನಿಸಿಪಾಲಿಟಿಯವರು ವಾರಕ್ಕೊಮ್ಮೆ ಆದರೂ ಕ್ಲೀನ್ ಮಾಡ್ತಾರೆ. ನೀನು ಹುಟ್ಟಿದಾಗಿನಿಂದ ನಿನ್ನ ಮನಸ್ಸೆಂಬ ಕಸದ ತೊಟ್ಟಿಯನ್ನ ಕ್ಲೀನೇ ಮಾಡಿಲ್ಲ, ಸಂಸ್ಕರಿಸಲೇ ಇಲ್ಲ. ನೀನು ಅದರ ಕಡೆ ಎಚ್ಚರವೇ ಇಲ್ಲ ನಿನಗೆ.
ಹಾಗಾದರೆ ಮನಸ್ಸೆಂಬ ಈ ಒಂದು ಮಹಾನ್ ಆಯುಧ ಅಥವಾ ಉಪಕರಣವನ್ನ ನಾವು ಬಳಸ್ಕೊಳ್ತಿಲ್ಲ, ಅದೇ ನಮ್ಮನ್ನು ಬಳಸ್ಕೊಳ್ತಾ ಇದೆ. ನಾವು ಅದನ್ನು ಬಳಸ್ಕೋಬೇಕಂದ್ರೆ ಆ ಮನಸ್ಸನ್ನು ಸಂಸ್ಕರಿಸಬೇಕು. ಹೇಗೆ? ಜಪ, ತಪ, ಧಾರಣ, ಧ್ಯಾನ ಇಂತಹ ಆಚರಣೆಗಳಿಂದ ನಮ್ಮ ಎಷ್ಟೋ ಜನ್ಮಗಳ ಇಂಪ್ರೆಷನ್ಸ್ ಅಂತಂದ್ರೆ ನಮ್ಮ ಮನಸ್ಸಿನ ತುಂಬ ಹಲವಾರು ರೀತಿಯ ಪಡಿಯಚ್ಚುಗಳಿವೆ. ಈಗ ನನ್ನ ಹೆಂಡತಿ ನಾನು ಎಷ್ಟೋ ವರ್ಷಗಳಿಂದ ನೋಡ್ತಿದ್ದೀನಿ, ಆದರೆ ನಿಜವಾಗ್ಲೂ ನೋಡ್ತಿದ್ದೀನಿ ಅಂದರೆ ಇಲ್ಲ, ನಿಜವಾಗ್ಲೂ ನೋಡ್ತಿಲ್ಲ. ನಾನು ಹೆಂಗೆ ನೋಡಬೇಕೋ ಹಾಗೆ ನೋಡ್ತಿಲ್ಲ. ಹೇಗೆ ನೋಡ್ತಿದ್ದೀನಿ? ನನ್ನ ಹೆಂಡತಿಯ ಬಗ್ಗೆ ನನಗೊಂದು ಇಂಪ್ರೆಷನ್ ಇದೆ. ನನ್ನ ಹೆಂಡತಿ ಹೀಗಿದ್ದಾಳೆ, ಹಾಗಿದ್ದಾಳೆ, ಅವಳ ಸ್ವಭಾವ ಹೀಗೆ, ಅವಳ ನಡತೆ ಹೀಗೆ, ಅವಳ ಗುಣ ಹೀಗೆ, ನಾನು ಒಂದು ಪಡಿಯಚ್ಚು ಮಾಡಿಟ್ಕೊಂಡಿದ್ದೀನಿ. ಆ ಪಡಿಯಚ್ಚಿನ ಮೂಲಕ ನನ್ನ ಹೆಂಡತಿನ ನೋಡ್ತೀನಿ. ನಿಜವಾದ ನನ್ನ ಹೆಂಡತಿ ನನಗೆ ಇವತ್ತಿಗೂ ಗೊತ್ತಿಲ್ಲ. 50, 60, 70, 80 ವರ್ಷ ನಾವು ಸಂಸಾರ ಮಾಡಿದ್ರು ನಾನು ಆಕೆ ಗೊತ್ತಿಲ್ಲ, ಆಕೆ ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ನಮ್ಮ ಮನಸ್ಸು ಕೆಲಸ ಮಾಡೋದು ಹಾಗೆ. ಐ ಕೆನಾಟ್ ಪರ್ಸೀವ್ ಎನಿಥಿಂಗ್ ಆಸ್ ಇಟ್ ಈಸ್. I perceive as my mind perceives. Mind comes in between me and reality. ವಾಸ್ತವ ಮತ್ತು ನನ್ನ ಮಧ್ಯೆ ಮನಸ್ಸು ಒಂದು ಗೋಡೆಯಾಗಿ ನಿಂತಿದೆ. ಆ ಮನಸ್ಸಿನ ತುಂಬ ಸಂಸ್ಕಾರಗಳೇ. ಆ ಸಂಸ್ಕಾರಗಳು ಮತ್ತೇನೂ ಅಲ್ಲ, ಅನುಭವಗಳ ಛಾಪು. ನಮ್ಮ ಆಲೋಚನೆಗಳು, ನಮ್ಮ 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 ಅನುಭವಗಳು, ನಮ್ಮ ಭಾವನೆಗಳು ಎಷ್ಟೋ ಜನ್ಮಗಳಿಂದ ಶೇಖರಿಸಿಟ್ಟಿದ್ದೀವಿ. ಅಲ್ಲ ರೀ, ನಮ್ಮ ಮನೆ ಮುಂದೆ ಕಸ ಗುಡಿಸೋಳು 2 ದಿವಸ ಬರಲಿಲ್ಲ ಅಂತಂದ್ರೆ ಬಿದ್ದಿರೋ ಎಲೆ, ಮೊಗ್ಗು, ಹೂವು, ಅಲ್ಲಿ ಆಗಿರೋ ಗಲೀಜು ಎಲ್ಲ ದುರ್ನಾತ ಬೀರುತ್ತೆ. 3 ದಿನಕ್ಕೆ 2 ದಿನಕ್ಕೆ ನಮ್ಗೆ ಇರಕ್ಕಾಗಲ್ಲ. ಆದರೆ ಮನಸ್ಸಿನ ತುಂಬ ಜನ್ಮಾಂತರಗಳ ಕಸವನ್ನೇನು ಮಾಡಿದೀವಿ ನಾವು? ತುಂಬಿಸಿಟ್ಕೊಂಡಿದ್ದೀವಿ. ಅದು ತುಂಬಿಸಿಟ್ಕೊಂಡಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗೋ ಹೊತ್ತಿಗೆ ಬಹಳ ಲೇಟ್ ಆಗಿರುತ್ತೆ. ಹೋಗ್ಲಿ, ಗೊತ್ತಾದ ಮೇಲೆ ನಾವು ಅದನ್ನು ಪ್ರಯತ್ನ ಪಟ್ಟು ಅದರ ಸಂಸ್ಕರಣೆಯನ್ನ ಮಾಡ್ತೀವ? ಇಲ್ಲ. ಕೇಳಿಸ್ಕೋತೀವಿ ಈ ಕಿವಿಯಿಂದ, ಆ ಕಿವಿಯಿಂದ ಬಿಡ್ತೀವಿ. ಅನುಷ್ಠಾನವಿಲ್ಲದ ಅಧ್ಯಾತ್ಮ ವ್ಯರ್ಥ. ಇಟ್ಸ್ ಆಫ್ ನೋ ಯೂಸ್. ಅದಕ್ಕೆ ಪ್ರಾಕ್ಟಿಕಲ್ ಥಿಯಾಸಫಿ, ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಇಸ್ ದ ಥೀಮ್ ಆಫ್ ನೆಕ್ಸ್ಟ್ ಮಂತ್ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್. ಪ್ರಾಕ್ಟಿಕಲ್ ಥಿಯಾಸಫಿ, ಅನುಷ್ಠಾನ ಥಿಯಾಸಫಿ ಇರಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಮತ್ಸರ ಯಾವುದಕ್ಕಿರಬೇಕು? ಭವಸಾಗರದ ಬಗ್ಗೆ ಮತ್ಸರವಿರಬೇಕು. ಭವಸಾಗರ ಅಂದ್ರೆ ಈ ಸಂಸಾರದ ಬಗ್ಗೆ ಒಂದು ಮತ್ಸರವಿರಬೇಕು, ವೈರಾಗ್ಯವಿರಬೇಕು. ಬುದ್ಧ ಎಲ್ಲೇ ಹೋದ್ರೂ ಆತನ ಜೊತೆ ಒಂದು ವಿರಕ್ತ ವಿನೀತ ರಾಗ ಬಿರುಗಾಳಿಯಂತೆ ಬೀಸಿ ಹೋಗ್ತಿತ್ತು. ಎಷ್ಟೋ ಜನ ವೈರಾಗ್ಯಕ್ಕೆ ಇಳಿದು ಬಿಡ್ತಿದ್ರು ಆ ಬುದ್ಧನ ಉಪದೇಶವನ್ನು ಕೇಳಿ. ಹಾಗಾಗಿ ನಮಗೆ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದ್ರೆ ಈ ಸಂಸಾರದ ಎಲ್ಲ ವಿಷಯಾಸಕ್ತಿಗಳ ಕಡೆ ಮತ್ಸರವಿರಬೇಕು, ಹುಚ್ಚನಂತಿರಬೇಕು. ಜನರ ಮಧ್ಯೆ ಹುಚ್ಚ, ನಾವು ಹುಚ್ಚರವ್ರಿಗೆ. ಆದರೆ ನಿಜವಾಗ್ಲೂ ಅವರೆಲ್ಲ ಹುಚ್ಚರು, ನಾವು ಹುಚ್ಚರು. ಅವಧೂತರಂತ ಇರಬೇಕು. ಅವಧೂತ ಗೀತಾ ಅಂತ ಒಂದು ಸುಂದರವಾದಂಥ ಗ್ರಂಥ ಇದೆ. ಅವಧೂತೋಪನಿಷತ್ತೇ ಇದೆ, ಒಂದು ಉಪನಿಷತ್ತಿದೆ ಅವಧೂತರಿಗೆ ಸಂಬಂಧಪಟ್ಟ ಹಾಗೆ. ಶಿರಡಿ ಸಾಯಿಬಾಬಾ ಅವರು ಅವಧೂತರೇ, ಶಿಶುನಾಳ ಶರೀಫರು ಅವಧೂತರೇ, ಕಬೀರರು ಅವಧೂತರೇ. ಇವರೆಲ್ಲ ಅವಧೂತರು. ಬಹಳ ಸೂಫಿ ಸಂತರು ಅವಧೂತರು ನೋಡೋರಿಗೆ ಏನಂತ ಅನ್ಸುತ್ತೆ, ಇವ್ರು ದೊಡ್ಡ ಹುಚ್ಚ ಇದ್ದಂಗೆ ಆಡ್ತಾನಲ್ಲ ಈತ ಅಂತ. ಆದರೆ ಖಂಡಿತವಾಗ್ಲೂ ಅವ್ರು ಹುಚ್ಚರಲ್ಲ. ಸಂಸಾರದ ಭ್ರಮೆಗೆ ಒಳಗಾಗಿ ನಾವು ಹುಚ್ಚರಾಗಿದ್ರೂ ನಮಗೆ ಹುಚ್ಚತನ ಇದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಎಚ್ಚರ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ವಚನದಲ್ಲಿ ಷಣ್ಮುಖ ಸ್ವಾಮಿ ಅನ್ನುವಂತಹ ಒಬ್ಬ ವಚನಕಾರ ಅಖಂಡೇಶ್ವರ ಅವರ ಅಂಕಿತ ನಾಮ ಬಹಳ ಸುಂದರವಾಗಿ ತಿಳಿಸಿ ಹೇಳ್ತಾರೆ. ಕೊನೆ ಒಂದು ವಚನವನ್ನು ಅವ್ರು ಹಾಡ್ತಾರೆ. ನಾನು ಇಂಟರ್ಪ್ರಿಟೇಷನ್ ಕೊಡೋದಿಲ್ಲ, ಬಿಕಾಸ್ ದಟ್ ಈಸ್ ದ ಬಾಟಮ್ ಲೈನ್. ಅದು ಕನ್ಕ್ಲೂಷನ್ನು ಈ ಒಂದು ಉಪನ್ಯಾಸಕ್ಕೆ. ಹಾಗಾಗಿ ಅದನ್ನು ನಾನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವ ಅರಿತು ಫಲವೇನಯ್ಯ,
ತನ್ನ ತಾನರಿಯಬೇಕಲ್ಲದೆ. ಏನೆಲ್ಲ ಸತ್ಸಂಗಗಳಲ್ಲಿ ಭಾಗವಹಿಸಬಹುದು, ನೂರಾರು ಸಾವಿರಾರು ಗ್ರಂಥಗಳಿರ್ಬೋದು. ನನ್ನ ಮನೇಲಿ ಲೈಬ್ರರಿ ಇದೆ, ಕಡಿಮೆ ಅಂದರೆ ಒಂದು 5-6 ಸಾವಿರ ಪುಸ್ತಕಗಳಿದೆ. ಪ್ರಯೋಜನ ಇಲ್ಲ. ಇಟ್ಸ್ ಆಫ್ ನೋ ಯೂಸ್. ಹಾಗೆ ಅಂತ ಅಧ್ಯಯನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದೊಂದು ಮಾರ್ಗ. ಆ ಅಧ್ಯಯನ ಎಲ್ಲೋ ನಿಲ್ಲಬೇಕು, ಅನುಷ್ಠಾನ ಪ್ರಾರಂಭವಾಗಬೇಕು. ಅನುಷ್ಠಾನ ಪ್ರಾರಂಭ ಆದಾಗ ನನ್ನನ್ನು ನಾನು ಅರಿಯುವ ಪ್ರಯತ್ನವನ್ನು ಮಾಡ್ತೇನೆ. ನನ್ನನ್ನು ನಾನು ಅರಿಯದೆ ಜಗತ್ತನ್ನೆಲ್ಲ ಅರಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ. ಎಲ್ಲವ ಅರಿದು ಫಲವೇನಯ್ಯ, ಎಲ್ಲವ ಅರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನ ಮಲ್ಲಿಕಾರ್ಜುನ ನೀವರಿವಾಗಿ, ಚನ್ನ ಮಲ್ಲಿಕಾರ್ಜುನ ನೀವರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮುವ ಅರಿದೆನಯ್ಯ. ಎಲ್ಲವ ಅರಿದು ಫಲವೇನಯ್ಯ, ಎಲ್ಲವ ಅರಿದು ಫಲವೇನಯ್ಯ, ಎಲ್ಲವ ಅರಿದು. ಥ್ಯಾಂಕ್ ಯು. So the message is, man, know thyself, thou shall know the universe. ಮನುಷ್ಯ, ನಿನ್ನನ್ನು ನೀನು ಅರಿ, ಆಗ ನೀನು ಈ ವಿಶ್ವವನ್ನೇ ಅರಿಯುತ್ತೀಯ. ನನ್ನನ್ನು ನಾನು ಅರಿಬೇಕಾದ್ರೆ ಅಂತರೀಕ್ಷಣೆ ಮುಖ್ಯ. ಅಂತರೀಕ್ಷಣೆಯಿಂದ ನಮ್ಮ ಅಂತರಂಗ ವಿಕಾಸವಾಗುತ್ತೆ. ಇಷ್ಟು ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಅನಂತಾನಂತ ಧನ್ಯವಾದಗಳು. ಮಧ್ಯದಲ್ಲಿ ಭಾವ ಭಂಗ ಆಗ್ಬಿಡುತ್ತೆ ಮಾತಾಡಿದ್ರೆ. ಆದರೆ ಸ್ವಲ್ಪ ಬ್ರೇಕ್ ಬೇಕಲ್ವಾ? ಇವಾಗ ಕಾಫಿ ಬ್ರೇಕ್ ಒಂದು 20 ಮಿನಿಟ್ಸ್ ಕೊಟ್ಟಿದ್ವಿ, ಆದರೆ ಅಷ್ಟೊಂದು ಕೊಡೋಕ್ಕಾಗಲ್ಲ. ಆದಷ್ಟು ಬೇಗ ಕಾಫಿ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಬನ್ನಿ. 12:30 ಅಂತ ಅಂದಿದ್ದೀವಿ. ಒಂದು 5 ನಿಮಿಷ ಹೆಚ್ಚಾದರೂ ಪರವಾಗಿಲ್ಲ. ಆಮೇಲೆ ಸುಷ್ಮಾ ವೆಬ್ಬರ್ ಅವರದ್ದು ಉಪನ್ಯಾಸ ಇರುತ್ತೆ. ಇದುವರೆಗೂ ನಮಗೆ ಸಂಗೀತ ಉಪನ್ಯಾಸ ನಡೆಸಿಕೊಟ್ಟಂಥ ಡಾಕ್ಟರ್ ನಾಗೇಶ್ ಹಾಗೂ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ, ವೈಯಕ್ತಿಕವಾಗಿ ಪೂರ್ವಕ ವಂದನೆಯನ್ನು. ಬಟ್ ನಮಗೆ 11 ಗಂಟೆಯಿಂದ 12:20 ಕಾಫಿ ತಗೊಂಡು ಬಂದ್ಬಿಡಿ.